ನಿಮ್ಮಲ್ಲಿ ಯಾರೆಲ್ಲ ಬಿಸ್ನೆಸ್ ಓನರ್ಗಳಾಗಿದ್ದೀರಾ, ಬಿಸ್ನೆಸ್ನ ರನ್ ಮಾಡ್ತಿದ್ದೀರಾ, ನೀವು ಈ ವಿಡಿಯೋನ ನೋಡಲೇಬೇಕು. ಅಷ್ಟೇ ಅಲ್ಲದೆ ನೀವು ಯಾರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ದೀರಾ, ಸ್ಟಾರ್ಟ್ ಮಾಡಿ ಬಿಸ್ನೆಸ್ನ ಗ್ರೋ ಮಾಡ್ಬೇಕಂತಿದ್ದೀರಾ, ಅವರು ಕೂಡ ಈ ವಿಡಿಯೋನ ನೋಡಲೇಬೇಕು. ಯಾಕಂದ್ರೆ ನೀವು ಅನ್ಕೊಂಡಿದ್ದೀರಾ ಬಿಸ್ನೆಸ್ ಅಂದ್ರೆ ಯಾವುದೋ ಪ್ರಾಡಕ್ಟ್ನ ತಯಾರು ಮಾಡೋದು, ಸೆಲ್ ಮಾಡೋದು ಅಷ್ಟೇನೆ ಅಂತ. ಇದು ಜಸ್ಟ್ ನಿಮಗೆ ಗೊತ್ತಿರೋ 10% ವಿಷಯ ಅಷ್ಟೇನೆ. ನೀವು ನಿಜವಾಗ್ಲೂ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ನನ್ನ ವಿಡಿಯೋದಲ್ಲಿ ಮಾತಾಡೋ ವಿಷಯನ ನೀವು ಕಂಪ್ಲೀಟ್ಲಿ ಕೇಳಲೇಬೇಕು, ಅರ್ಥ ಮಾಡ್ಕೊಂಡ್ಲೇಬೇಕು. ಯಾಕಂದ್ರೆ ಇದರಿಂದನೇ ನಮ್ಮ ಇಂಡಿಯಾದಲ್ಲಿ 90% ಬಿಸ್ನೆಸ್ಗಳು ಫೇಲ್ ಆಗ್ತವೆ. ಅವ್ರು ಕೇಳಿದ್ರೆ ಕಾಂಪಿಟೇಷನ್, ವ್ಯಾಪಾರ ಇಲ್ಲ, ಕಸ್ಟಮರ್ ಮೇಲೆ ಏನೋ ಬ್ಲೇಮ್ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಬಟ್ ಅವರು ಈ ತರ ಬೇಸಿಕ್ ವಿಷಯನೇ ಅರ್ಥ ಮಾಡ್ಕೊಂಡಿರಲ್ಲ. ಆಮೇಲೆ ಈಗಿನ ಕಾಲದಲ್ಲಿ ಬಿಸ್ನೆಸ್ ಬಗ್ಗೆ ಸಜೆಷನ್ ಕೊಡೋರು ದಿವಸದಿಂದ ದಿವಸಕ್ಕೆ ಹುಡ್ಕೊಂತಾನೆ ಇದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡ್ತಾ ಇರ್ತಾರೆ. ಆಕ್ಚುಲಿ ಬಿಸ್ನೆಸ್ ಅನ್ನೋದು ಒಂದು ಮೂವಿಂಗ್ ಪಾರ್ಟ್ ಇದ್ದಂಗೆ, ಅದು ಯಾವಾಗ್ಲೂ ಮೂವ್ ಆಗ್ತಾ ಇರುತ್ತೆ. ನಾವು ಅದನ್ನ ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಂಡಿಲ್ಲದ್ರೆ ನಾವು ಬೇಗ ಬಿಸ್ನೆಸ್ ಅಲ್ಲಿ ಫೇಲ್ ಆಗ್ತೀವಿ. ನೀವು ಕೇಳ್ಬೋದು, ಗುರು ನೀನ್ ಯಾರು ದೊಡ್ಡ ಲಾಡ ಗುರು, ನೀನ್ ಯಾಕೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ಯಾ ಅಂತ. ನಾನು ಖುದ್ದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ 2-3 ಬಿಸ್ನೆಸ್ ಇದಾವೆ. ಮತ್ತೆ ನಾನು ತಿಂಗಳ 30ರಿಂದ 40 ಕಂಪನಿಗಳ ಬಗ್ಗೆ ರಿಸರ್ಚ್ ಮಾಡ್ತೀನಿ. ಕಂಪನಿಗಳ ಬಗ್ಗೆ ರಿಸರ್ಚ್ ಮಾಡ್ತೀನಿ ಅಂದ್ರೆ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಬಗ್ಗೆ ರಿಸರ್ಚ್ ಮಾಡ್ತೀನಿ, ಕಂಪನಿಗಳ ಬಿಸ್ನೆಸ್ ಹೇಗೆ ಮಾಡುತ್ತೆ ಅಂತ ರಿಸರ್ಚ್ ಮಾಡ್ತೀನಿ. ಇದರಿಂದನೇ ನಮಗೂ ಕೂಡ ಈ ವಿಷಯಗಳೆಲ್ಲ ಗೊತ್ತಾಗಿರೋದು. ನಾನು ನನ್ನ ಬಿಸ್ನೆಸ್ ಅಲ್ಲಿ ಇದನ್ನು ಅಳವಡಿಸ್ಕೊಂಡು ಗ್ರೋ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಬಿಸ್ನೆಸ್ ಅಲ್ಲಿ ಅಳವಡಿಸ್ಕೊಳ್ಳಿ. ಅಥವಾ ನೀವೇನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನೀವು ಇದನ್ನು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಅಲ್ಲೇ ಇನ್ವೆಸ್ಟ್ ಮಾಡ್ತಿದ್ದೀರಾ. ಒಂದು ಕಂಪ್ನಿ ಫೇಲು ಮತ್ತೆ ಪಾಸು ಆಗಕ್ಕೆ ಇದೇ ಕಾರಣ ಆಗಿರುತ್ತೆ. ಅದಕ್ಕೆ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ತುಂಬ ಜನ ಅನ್ಕೊಂತಾರೆ ಬಿಸ್ನೆಸ್ ಮಾಡೋದು ತುಂಬ ಈಸಿ ಅಂತ. ಅದಕ್ಕೆ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೂ ನೋಡ್ತಿರ್ಬೋದು, ತುಂಬ ಜನ ಬಿಸ್ನೆಸ್ ಬಗ್ಗೆ ಗೈಡ್ ಮಾಡ್ತಿರ್ತಾರೆ. ಅದನ್ನ ತಗೊಂಬಂದು ಇದನ್ನ ಮಾಡಿ, ಇದನ್ನ ತಗೊಂಬಂದು ಅದನ್ನ ಮಾಡಿ, ಅಮೆಝಾನಲ್ಲಿ ಸೆಲ್ ಮಾಡಿ ಅಂತ. ಆಕ್ಚುಲಿ ಬಿಸ್ನೆಸ್ ಮಾಡೋದು ಅಷ್ಟೊಂದು ಈಸಿ ಟಾಸ್ಕ್ ಅಲ್ಲ. ಯಾಕಂದ್ರೆ ಬಿಸ್ನೆಸ್ ಅಲ್ಲಿ ತುಂಬಾ ಮೂವಿಂಗ್ ಪಾರ್ಟ್ಸ್ ಇರ್ತವೆ. ನೀವು ಇದನ್ನು ಅರ್ಥ ಮಾಡ್ಕೊಬೇಕಂದ್ರೆ ಜಸ್ಟ್ ಇದೊಂದು ಎಕ್ಸಾಂಪಲ್ ತಗೊಳ್ಳಿ. ನೀವು ತುಂಬ ಜನ ಹೇಳೋದು ಕೇಳಿರ್ಬೋದು, ನೀವು ಟಿ ಶರ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಅಥವಾ ಬೇರೆಯವರಿಂದ ತಾಂಬರ್ರಿ, ₹100 ಖರ್ಚಾದರೆ ಅದನ್ನು ನೀವು ₹200 ಸೆಲ್ ಮಾಡಿದ್ರೆ ₹100 ಲಾಭ ಆಗುತ್ತೆ. ತಿಂಗಳಿಗೆ 1000 ಟಿ ಶರ್ಟ್ ಏನಾದರೂ ಸೆಲ್ ಮಾಡಿದ್ರೆ ನಿಮಗೆ ತಿಂಗಳ 1 ಲಕ್ಷ ಲಾಭ ಆಗುತ್ತೆ. ಎಲ್ಲೂ ಕೆಲಸಕ್ಕೆ ಹೋಗೋದು ಬೇಕಾಗಿಲ್ಲ, ಆರಾಮ್ಸೆ ತಿಂಗಳ 1 ಲಕ್ಷ ದುಡಿಬೋದು ಅಂತ ಎಷ್ಟು ಈಸಿಯಾಗಿ ಹೇಳ್ತಾರೆ. ಆ್ಯಕ್ಚುಲಿ ನೀವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಈ 3 ವಿಚಾರನ ಜ್ಞಾಪನ ಇಟ್ಕೊಬೇಕು. ಒಂದು ರಿಸೀವಬಲ್ಸು, ಇನ್ನೊಂದು ಇನ್ವೆಂಟ್ರಿ, ಇನ್ನೊಂದು ಕ್ಯಾಶ್ ಕನ್ವರ್ಷನ್ ಸೈಕಲ್. ಈ 3 ಡಿಸೈಡ್ ಮಾಡ್ತವೆ ಒಂದು ಬಿಸ್ನೆಸ್ಸು ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ. ಈಗ ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ ಟಿ ಶರ್ಟ್ದೇ ಎಕ್ಸಾಂಪಲ್ ತಗೊಳ್ಳೋಣ. ನಾನು ತಿಂಗಳ 1000 ಟಿ ಶರ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇದ್ದೀನಿ. ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಬಿಟ್ಟು ದುಡ್ಡು ಕೊಟ್ಟು ತಗೊಂಬರ್ತೀನಿ. ತಗೊಂಬಂದು ಅದನ್ನು ನಾನು ಟ್ರಾನ್ಸ್ಪೋರ್ಟ್ ಮಾಡಿ ನನ್ನ ಗೋಡನಲ್ಲಿ ತಗೊಂಬಂದು ಹಾಕೊತೀನಿ. ನಮ್ಮ ಮನೆ ಹತ್ರನೇ ಒಂದು ರೂಮ್ ಇದೆ, ಆ ರೂಮಲ್ಲಿ ತಗೊಂಬಂದು ಹಾಕೊತೀನಿ. ಇದನ್ನು ನಾನು ಆನ್ಲೈನಲ್ಲಿ ಸೆಲ್ ಮಾಡ್ತೀನೋ ಆಫ್ಲೈನಲ್ಲಿ ಸೆಲ್ ಮಾಡ್ತೀನೋ ಗೊತ್ತಿಲ್ಲ, ಒಟ್ಟು ನಾನು ಸೆಲ್ ಮಾಡ್ತೀನಿ. ಆಫ್ಲೈನಲ್ಲೇ ಸೆಲ್ ಮಾಡ್ತೀನಿ ಅಂತ ಎಕ್ಸಾಂಪಲ್ ತೊಗೊಳ್ಳಿ. ನಮ್ಮ ಮನೆ ಹತ್ರ ಒಂದು ಶಾಪ್ ಹಾಕ್ಬಿಟ್ಟು ಅಥವಾ ಒಂದು ಶಾಪ್ ನಡೆಸಿ ಆಫ್ಲೈನಲ್ಲಿ ಸೆಲ್ ಮಾಡ್ತೀನಿ. ಇಲ್ಲಿ ನನಗೆ ಸಪ್ಲೈಯರ್ಸ್ಗೆ ಪೇ ಮಾಡೋಕ್ಕೆ ಇನಿಷಿಯಲ್ ಕ್ಯಾಪಿಟಲ್ ಬೇಕಿತ್ತು. ಎಷ್ಟು ಬೇಕಿತ್ತು? ಒಂದು 1000 ಟಿ ಶರ್ಟ್ನ ತಯಾರು ಮಾಡೋಕ್ಕೆ ನನಗೆ ಒಂದು ಟಿ ಶರ್ಟ್ ₹100 ಅಂದರೂ ಟೋಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ₹1,00,000. ಅದನ್ನು ಮತ್ತೆ ನಾನು ಅಂಗಡಿಗೆ ತಗೊಂಬರ್ತೀನಿ. ಅಂಗಡಿಗೆ ತಗೊಂಬಂದು ನಾನು ಸೆಲ್ ಮಾಡ್ತೀನಿ. ಸೆಲ್ ಮಾಡಬೇಕಾದ್ರೆ ನಾನು ಒಬ್ಬನೇ ಮಾಡೋಕ್ಕಾಗಲ್ಲ, ಯಾರನ್ನ ಒಬ್ಬರನ್ನ ಕೆಲಸಕ್ಕೆ ಇಟ್ಕೊತೀನಿ. ಯಾಕಂದರೆ ನಾನು ಹೊರಗೆ ಹೋದಾಗ ಏನಾದರೂ ಟೈಮಲ್ಲಿ ಅವನೂ ತೋರ್ಸೋಕೆ ಬೇಕಾಗುತ್ತೆ, ಅದಕ್ಕೆ ಒಬ್ಬನ ಕೆಲಸಕ್ಕೆ ಇಟ್ಕೊತೀನಿ. ಅವನದೊಂದು 15,000, ಅಂಗಡಿದೊಂದು 15,000 ಬಾಡಿಗೆ ಅಂದ್ರೂ $30,000 ಬೇಕಾಗುತ್ತೆ. ಅಂದರೆ ಇವಾಗ ನನಗೆ ಫಿಕ್ಸ್ಡ್ ಕಾಸ್ಟು ಎಷ್ಟು ಬೇಕಾಗಿದೆ? ತಿಂಗಳ 30,000 ರೆಂಟು ಮತ್ತು ಸ್ಯಾಲ್ರಿದು, ಮತ್ತೆ ₹1,00,000 ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ಅಂದರೆ ನನಗೆ ಫಿಕ್ಸ್ಡ್ ಕಾಸ್ಟ್ ಬೇಕಾಗಿರೋದು ತಿಂಗಳ $1,30,000. ಇವಾಗ ನೀವೇನು ಅನ್ಕೊಂತೀರಾ ಅಂದರೆ ತಿಂಗಳ 1000 ಟಿ ಶರ್ಟ್ ಸೆಲ್ ಮಾಡ್ತಾ ಇದ್ದೀನಿ, ₹300 ಸೆಲ್ ಮಾಡ್ತಿದ್ದೀನಿ ಅನ್ಕೊಂಡ್ರು ತಿಂಗಳ $3 ಲಕ್ಷ ಬರುತ್ತೆ. ಇದರಲ್ಲಿ ಸ್ವಲ್ಪ ಖರ್ಚು ತೆಗೆದ್ರೆ ತಿಂಗಳ 1ರಿಂದ 1.5 ಲಕ್ಷ ಆರಾಮ್ಸೆ ಲಾಭ ಮಾಡ್ಬೋದು ಅಂತ ಅನ್ಕೊಂತೀರಾ. ಈಗ ನೀನೇನಾದ್ರೂ ₹1,00,000 ಐಟಮ್ನ ಸೆಲ್ ಮಾಡಿದ್ರೆ ₹250 ಸೆಲ್ ಮಾಡೋ, ₹300 ಸೆಲ್ ಮಾಡೋ. ನೀನು ಅನ್ಕೊಂತೆ ₹300 ಸೆಲ್ ಮಾಡ್ತೀನಿ ಒಂದು ಟಿ ಶರ್ಟ್ನ ಅಂತ. ಓಕೆ, ತಿಂಗಳ 1.5 ಲಕ್ಷ ನನ್ನ ಕೈಲಿ ಸಿಗುತ್ತೆ. ಅದರಲ್ಲಿ 80,000 ಹೋದ್ರೂ ಕೂಡ ಇನ್ನೂ 70,000 ನನಗೆ ಲಾಭ ಆಗುತ್ತೆ. ಹಿಂಗೆ ಅನ್ಕೊಂಡ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ. ಏನಂದರೆ ನೀವು ಒಂದು ಟಿ ಶರ್ಟ್ನ ಸೆಲ್ ಮಾಡ್ತೀರಲ್ಲ, ಸೆಲ್ ಮಾಡಿದ ತಕ್ಷಣ ಎಲ್ಲರೂ ಇನ್ಸ್ಟೆಂಟ್ಲಿ ಕ್ಯಾಶ್ ಕೊಟ್ಟು ಹೋಗಲ್ಲ. ಕೊಡ್ತಾರೆ, 80% ಜನ ಕೊಡ್ತಾರೆ. ಇನ್ನೊಂದು 20ರಿಂದ 30% ಜನ ನೆಕ್ಸ್ಟ್ ಮಂತ್ ಕೊಡ್ತೀನಿ, ಅದ್ರ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ನಿಲ್ಲಿಸ್ಕೊತಾರೆ. ಇದನ್ನು ನಾವೇನಂತ ಕರಿತೀವಿ? ರಿಸೀವಬಲ್ಸ್ ಅಂತ ಕರಿತೀವಿ. ಅಂದರೆ ಈ ದುಡ್ಡು ಬರೋದಿದೆ ಇನ್ನೂ ನನಗೆ ಅಂತ. ಬಟ್ ನೀವು ಮೈಂಡ್ ಸೆಟ್ಟಲ್ಲಿ ಏನು ತಿಳ್ಕ್ ಮಾಡಿದ್ದೀರಾ? ಆ ದಿವಸ ಏನಾದರೂ ನನಗೆ 6,000 ವ್ಯಾಪಾರ ಆದರೆ ನೀವು ಅನ್ಕೊಂತೀರಾ ನಾನು 20 ಟಿ ಶರ್ಟ್ ಮಾರಿದ್ದೀನಿ, ಒಂದು ಟಿ ಶರ್ಟ್ ₹300 ಅಂದರೂ ನನಗೆ 6,000 ಆಗಿದೆ. ಅದರಲ್ಲಿ ನನಗೆ ಟಿ ಶರ್ಟ್ ಮ್ಯಾನುಫ್ಯಾಕ್ಚರಿಂಗು ರೆಂಟು ಗಿಂಟು ಎಲ್ಲ ಸೇರಿ ₹200 ಖರ್ಚಾಗುತ್ತೆ. ₹100 ಉಳಿದ್ರೂ 20 ಟಿ ಶರ್ಟ್ ಸೆಲ್ ಮಾಡಿದ್ದೀನಿ. ಇವತ್ತಿನ ದಿವಸದ ಲಾಭ ನಂದು 2,000 ಅಂತ. ಬಟ್ ಆದರೆ 6,000ದಲ್ಲಿ 4,000 ಮಾತ್ರ ನಿಮ್ಮ ಗಲ್ದಲ್ಲಿ ಬಂದು ಕುತ್ಕೊಂಡಿರುತ್ತೆ. ಅಂದರೆ ನಿಮ್ಮ ಅಕೌಂಟಲ್ಲಿರ್ಬೋದು, ಫೋನ್ಪೇನಲ್ಲಿರ್ಬೋದು, ಗೂಗಲ್ ಪೇನಲ್ಲಿರ್ಬೋದು, ಅಥವಾ ಕ್ಯಾಶ್ ಆಗಿರ್ಬೋದು, ಬಂದು 4,000 ಮಾತ್ರ ಬಂದಿದೆ. 2,000 ಯಾರೋ ನಿಲ್ಲಿಸಿದ್ದಾರೆ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ. ನೀವು ಬಿಡೋಕ್ಕಾಗಲ್ಲ ಅವ್ರನ್ನ. ಯಾಕಂದರೆ ನೀವು ಸಾಲ ಕೊಡಲಿಲ್ಲದ್ರೆ ಅವ್ರು ಇನ್ನೊಂದು ಅಂಗಡಿಗೆ ಹೋಗ್ತಾರೆ, ಇನ್ನೊಂದು ಅಂಗಡಿ ರೆಡಿ ಇದ್ದಾನೆ ಸಾಲ ಕೊಡೋಕ್ಕೆ. ಅದಕ್ಕೆ ನೀವೇನು ಮಾಡ್ತೀರಾ? ಕಸ್ಟಮರ್ ಬಿಟ್ಟು ಹೋಗ್ತಾನೆ ಅಂತ ಸಾಲ ಕೊಡ್ತೀರಾ. ಈಗ ಒಂದು ಸಾಲ ತಗೊಂಡು ಹೋಗ್ತಾನೆ, ನಿಮ್ಮ ಹತ್ರ 4,000 ಕ್ಯಾಶ್ ಬಂತು. ಇದೇ ರೀತಿ ನೀವು ಎವ್ರಿ ಡೇ ಸೆಲ್ ಮಾಡ್ತೀರಾ. ಒಂದೊಂದು ದಿವಸ ಕಮ್ಮಿ ಆಗುತ್ತೆ, ಒಂದೊಂದು ದಿವಸ ಜಾಸ್ತಿ ಆಗುತ್ತೆ. ಬಟ್ ನೀವು ಇನ್ನೊಂದು ಲೆಕ್ಕ ಮಾಡಲ್ಲ. ಏನಂದರೆ ನೀವು ಒಂದು 1000 ಟಿ ಶರ್ಟ್ ತಗೊಂಡು ಹಾಕಿದ್ದೀರಲ್ವಾ, ಅದರಲ್ಲಿ ಟ್ರೆಂಡಿಗೆ ತಕ್ಕನಂಗೆ ಇರಲ್ಲ.
ಅಂದರೆ ಅದರಲ್ಲಿ 500 ಮಾತ್ರ ಸೇಲ್ ಆಗುತ್ತೆ, ಇನ್ನು 500 ಸೇಲ್ ಆಗಲ್ಲ. ಯಾಕಂದರೆ ಅದರಲ್ಲಿ ಯಾವುದು ಸೇಲ್ ಆಗ್ತಾ ಇಲ್ಲ, ಡಿಸೈನ್ ಅಷ್ಟೊಂದು ಚೆನ್ನಾಗಿಲ್ಲ, ಜನ ಯಾಕೋ ಅದನ್ನು ಬೈ ಮಾಡ್ತಿಲ್ಲ, ಅದು ಅಂಗಡಿನಲ್ಲೇ ಇದೆ. ಇದನ್ನೇನಂತೀವಿ ನಾವು ಇನ್ವೆಂಟ್ರಿ ಅಂತೀವಿ. 1000 ಟಿ ಶರ್ಟು ಇನ್ವೆಂಟ್ರಿನೇ, ಅದರಲ್ಲಿ ಎಷ್ಟು ಟಿ ಶರ್ಟ್ ಸೇಲ್ ಆಗ್ತಾ ಇದೆ, ಎಷ್ಟು ಟಿ ಶರ್ಟ್ ಇನ್ವೆಂಟ್ರಿನಲ್ಲೇ ಕೂತ್ಕೊಂಡಿದೆ. ಎಷ್ಟು ದಿವಸ ನಿಮ್ಮ ಇನ್ವೆಂಟ್ರಿ ನಿಮ್ಮ ಹತ್ರನೇ ಉಳ್ಕೊಳುತ್ತೋ ಅಷ್ಟು ದಿವಸ ನಿಮ್ಮ ಕೈಲಿ ಕ್ಯಾಶ್ ಬರಲ್ಲ. ಇದರಿಂದ ಪ್ರಾಬ್ಲಮ್ ಏನಾಗುತ್ತೆ, ನಿಮ್ಮದು ಕ್ಯಾಶ್ ಕನ್ವರ್ಷನ್ ಸೈಕಲ್ಲು ಡೌನ್ ಆಗುತ್ತೆ. ಅಂದರೆ ನೀವು ಕ್ಯಾಶ್ ಕನ್ವರ್ಷನ್ ಮಾಡೋ ಒಂದು ಎಬಿಲಿಟಿ ನಿಮ್ಮದು ಡೌನ್ ಆಗುತ್ತೆ. ಈಗ ನೀವು ಸುಮ್ಮನೆ ಅನ್ಕೊಳ್ಳಿ, ನೀವು ಈ ತಿಂಗಳು 500 ಟಿ ಶರ್ಟ್ ಸೆಲ್ ಮಾಡಿದ್ದೀರಾ, ಒಂದು ಟಿ ಶರ್ಟ್ ವ್ಯಾಲ್ಯೂ ಬಂದ್ಬಿಟ್ಟು 300 ರೂಪಾಯಿ. 500 ಟಿ ಶರ್ಟ್ ಸೆಲ್ ಮಾಡೋದಕ್ಕೆ ನಿಮಗೆ 1.5 ಲಕ್ಷ ವ್ಯಾಪಾರ ಆಗಿದೆ. ನೀವು ಅನ್ಕೊಂತೀರಾ ಈ ತಿಂಗಳು ನನಗೆ 1.5 ಲಕ್ಷ ವ್ಯಾಪಾರ ಆಗಿದೆ ಅಂತ. ಅದರಲ್ಲಿ 50,000 ನಿಲ್ಲಿಸಿದ್ದಾರೆ. ಅಂದರೆ 50,000 ಯಾರೋ ಡೈಲಿ 2,000 ಅಂತ ತಿಂಗಳಿಗೆ 50,000 ನಿಲ್ಲಿಸಿದ್ದಾರೆ. ಅದು 2 ತಿಂಗಳು ಬಿಟ್ಟು ಬರುತ್ತೆ, 3 ತಿಂಗಳು ಬರುತ್ತೆ, ಸದ್ಯಕ್ಕಂತೂ ಬರಲ್ಲ. ನಿಮ್ಮ ಹತ್ರ ಕ್ಯಾಶ್ ಇರೋದೀಗ 1 ಲಕ್ಷ ಮಾತ್ರ. ವ್ಯಾಪಾರ ಆಗಿದೆಯಲ್ಲ, ಆ ಕ್ಯಾಶ್ ನಿಮ್ಮ ಹತ್ರ ಐತೆ, 1 ಲಕ್ಷ ಐತೆ. ಇದರಲ್ಲಿ ನೀವು 30,000, 15,000 ರೆಂಟು, 15,000 ಒಬ್ಬಂಗೆ ಸ್ಯಾಲ್ರಿ ಅಂತ ಕೊಡಬೇಕು. ಇನ್ನು ಉಳ್ಕೊಂಡಿದ್ದೆಷ್ಟು? 70,000. ಈ 70,000ದಲ್ಲಿ ನೀವು ಮತ್ತೆ 1,000 ಟಿ ಶರ್ಟ್ ತರಬೇಕು. 1,000 ಟಿ ಶರ್ಟ್ ತರಬೇಕಂದ್ರೆ ನಿಮಗೆ 1 ಲಕ್ಷ ಬೇಕು. ನೀವು ಹೇಳ್ಬೋದು, ಗುರು 500 ಅಷ್ಟೇ ತಾನೇ ಸೇಲ್ ಆಗಿರೋದು, 500 ಅಲ್ಲೇ ಬಿದ್ದಿದೆಯಲ್ಲ, ಈಗ 1 ಲಕ್ಷ 1,000 ಟಿ ಶರ್ಟ್ ಆಗಬೇಕು ಅಂತ. 500 ಯಾಕೆ ಬಿದ್ದಿದೆ ಅಂದರೆ ಅದು ಯಾರು ಜನ ತಾಣ್ತಿಲ್ಲ ಅಂತ. ನೀವು ಮತ್ತೆ ಅದೇ ಟಿ ಶರ್ಟ್ನ ಸೆಲ್ ಮಾಡ್ತೀನಿ ಅಂತ ಕಾನ್ಫಿಡೆಂಟಾಗಿ ಇರೋಕ್ಕಾಗಲ್ಲ. ನೀವು ಮುಂದಿನ ತಿಂಗಳು ವ್ಯಾಪಾರ ಆಗಬೇಕಂದ್ರೆ ನೀವು ಮತ್ತೆ ಹೊಸದು ತರಲೇಬೇಕು. ಅದಕ್ಕೆ ನೀವೇನು ಮಾಡ್ತೀರಾ, ಮತ್ತೆ ಎಲ್ಲೋ ಒಂದು 30,000 ಸಾಲ ಮಾಡಿ ಇನ್ನೊಂದು 1,000 ಟಿ ಶರ್ಟ್ನ ತಗೊಂಡು ಹಾಕ್ತೀರಾ. ಯಾಕಂದರೆ ಈ ತಿಂಗಳು ವ್ಯಾಪಾರ ಆಗಬೇಕಲ್ಲ. ಅದಕ್ಕೆ ಈ ತಿಂಗಳು ಕೂಡ ಅದೇ ರೀತಿ ಆಯಿತು. ಈ ತಿಂಗಳು ಕೂಡ 500 ಟಿ ಶರ್ಟ್ ಸೆಲ್ ಆಯಿತು, 500 ಟಿ ಶರ್ಟ್ ಹಂಗೆ ಉಳ್ಕಂತು. ನೀವು ಅನ್ಕೊಂತೀರಾ ಮೇ ಬಿ ಈ ತಿಂಗಳು ಸೆಲ್ ಆಗಿಲ್ಲ, ಇನ್ನೊಂದು ತಿಂಗಳು ಸೆಲ್ ಆಗುತ್ತೆ ಅಂತ. ಇದರಿಂದ ಹಂಗೆ ಅದು ಇನ್ವೆಂಟ್ರಿನಲ್ಲೇ ಕೊಳಿತಾ ಹೋಯ್ತು. ಈ ತಿಂಗಳು ಕೂಡ ರಿಸೀವಬಲ್ಸ್ ಹಂಗೆ ಉಳ್ಕಂತು. 50,000, 1 ಲಕ್ಷ ನಿಮ್ಮ ಕೈಲಿ ಬಂತು. 1 ಲಕ್ಷದಲ್ಲಿ ಮತ್ತೆ 30,000 ರೆಂಟು ಮತ್ತು ಸ್ಯಾಲ್ರಿ ಪೇ ಮಾಡಿದ್ರಿ. ಇನ್ನು 70,000 ತಗೊಂಡೋಗಿ ಇನ್ನೊಂದು ಟಿ ಶರ್ಟ್ ತರಕ್ಕೆ ಹೋದ್ರಿ. ಈ ತಿಂಗಳು ಸ್ವಲ್ಪ ಕಮ್ಮಿ ಟಿ ಶರ್ಟ್ ತಂದರೆ ನಿಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ ಅಷ್ಟೇ ತಂದ್ರಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿರ್ತೀರಾ. 1 ವರ್ಷ ಆದಮೇಲೆ ನೀವು ನೋಡ್ತೀರಾ, ನೀವು ಒಂದೇ ಒಂದು ರೂಪಾಯಿನ ಮನೆಗೆ ತಗೊಂಡೋಗಿರಲ್ಲ. ಅದ್ರ ಮೇಲೆ ತಿಂಗಳ 50,000, 60,000 ಅಂತ ಸಾಲ ಮಾಡಿ 4-5 ಲಕ್ಷ ಸಾಲ ಆಗಿರುತ್ತೆ. ಯಾಕಂದರೆ ನೀವು ಯಾವತ್ತೂ ಕೂಡ ಇದೇನು ಯೋಚನೆನೇ ಮಾಡಿಲ್ಲ. ನಾನು ಇವಾಗ ಇನ್ವೆಂಟ್ರಿ ಅಂದಿದ್ದಕ್ಕೆ ನಿಮಗೆ ಇನ್ವೆಂಟ್ರಿ ಅಂತ ಗೊತ್ತಾಗಿದೆ. ನೀವೇನಂತೀರಾ, ಅಂಗಡಿಗೆ ಮಾಲ್ ಬಿದ್ದಿದೆ ಅಂತ ಹೇಳ್ತೀರಾ. ರಿಸೀವಬಲ್ಸ್ನೇನು ಹೇಳ್ತೀರಾ, ಯಾರು ಇಸ್ಕೊಂಡು ಹೋಗಿದವರು ಕೊಟ್ಟೇ ಇಲ್ಲ ಅಂತ ಹೇಳ್ತೀರಾ. ನಿಮಗೆ ಟೋಟಲ್ ಆಗಿರೋ ವ್ಯಾಪಾರದಲ್ಲಿ ನಿಮ್ದು ಇನ್ವೆಂಟ್ರಿ ಮತ್ತು ರಿಸೀವಬಲ್ಸ್ನ ಮೈನಸ್ ಮಾಡಿದ್ರೆ ಕ್ಯಾಶ್ ಬರುತ್ತೆ. ಈ ಕ್ಯಾಶ್ ಎಷ್ಟು ಜಾಸ್ತಿ ಪರ್ಸೆಂಟೇಜಲ್ಲಿ ಇರುತ್ತೆ ಅಷ್ಟು ಜಾಸ್ತಿ ನಿಮ್ಮ ಬಿಸ್ನೆಸ್ ಗ್ರೋ ಆಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಗ್ರೋ ಮಾಡೋದು ಭಾರಿ ಕಷ್ಟ. ಮುಂದಿನ ತಿಂಗಳು ನೀವು 1,000 ಟಿ ಶರ್ಟ್ ತಂದಿದ್ದೀರಾ, 1,000 ಟಿ ಶರ್ಟ್ ಜಾಗದಲ್ಲಿ ಜನ ನಿಮಗೆ ಒಳ್ಳೊಳ್ಳೆ ಟಿ ಶರ್ಟ್ಗಳನ್ನ ಕೇಳ್ತಾ ಇದ್ದಾರೆ. ಇನ್ನು ಟ್ರೆಂಡಿಂಗ್ ತಾಂಬರಿ, ಅತ್ತಾಂಬರಿ ಅಂತ ಕೇಳ್ತಾ ಇದ್ದಾರೆ. ಬಟ್ ನಿಮ್ಮ ಹತ್ರ ತರಕ್ಕೆ ದುಡ್ಡಿಲ್ಲ. ಯಾಕಂದರೆ ಬರೋ ದುಡ್ಡೆಲ್ಲನೂ ಇಲ್ಲೇ ಇನ್ವೆಂಟ್ರಿನಲ್ಲೇ ಕೊಳಿತಾ ಇದೆ. ಮತ್ತು ಸಾಲ ಆಲ್ರೆಡಿ ನೀವು ತಾಂಡಿದ್ದೀರಾ. ನೆಕ್ಸ್ಟ್ ನೀವು ರಿಸ್ಕ್ ತಾಣಕ್ಕೂ ರೆಡಿ ಇಲ್ಲ. ತಂದರೆ ಜನ ಇವತ್ತೇನೋ ಕೇಳ್ತಿದ್ದಾರೆ, ನೆಕ್ಸ್ಟ್ ತಂದರೆ ಇವ್ರು ತಾಂಡೋಗ್ತಾರೋ ಇಲ್ಲೋ ಅಂತ ಭಯ. ಇದರಿಂದನೇ ನೀವು ಈ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಇದರಿಂದ ಹೊರಗೆ ಬರೋದು ಆಲ್ಮೋಸ್ಟ್ ಆಲ್ ಇಂಪಾಸಿಬಲ್ ಆಗುತ್ತೆ. ಇದು B2C ಮಾಡಲಲ್ಲೇ ಎಷ್ಟು ಕಷ್ಟ. B2C ಮಾಡಲ್ ಅಂದರೆ 2 ಥರ ಬರುತ್ತೆ. ಒಂದು B2B ಮಾಡಲ್ಲು. B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಇನ್ನೊಂದೊಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ಗೆ ನಾನು ಸಪ್ಲೈ ಮಾಡ್ತಿದ್ದೀನಿ. ಇನ್ನೊಂದು ಬರುತ್ತೆ B2C ಅಂದರೆ ನೀವು ಡೈರೆಕ್ಟ್ ಕಸ್ಟಮರಿಗೆ ಸೆಲ್ ಮಾಡ್ತಿದ್ದೀರಾ. ಜಾಸ್ತಿ ಕ್ಯಾಶ್ನ ಜನ್ರೇಟ್ ಮಾಡೋಕ್ಕಾಗೋದು ಡೈರೆಕ್ಟ್ ಕಸ್ಟಮರಿಗೆ ಸೆಲ್ ಮಾಡಿದಾಗಲೇ. ಯಾಕಂದರೆ ಕಸ್ಟಮರ್ದು ಸಂಖ್ಯೆ ಕಮ್ಮಿ ಇರುತ್ತೆ. 300 ರೂಪಾಯಿ, 400 ರೂಪಾಯಿ ಎಲ್ಲ ಇಸ್ಕೊಳ್ಳೋದು ಈಸಿ. B2Bನಲ್ಲಿ ಏನಾಗುತ್ತೆ, 50,000, 1 ಲಕ್ಷ, 5 ಲಕ್ಷ, 10 ಲಕ್ಷ ವ್ಯಾಪಾರ ಮಾಡಿರ್ತೀರಲ್ವಾ, ಅದನ್ನು ನಿಧಾನ ಕೊಡ್ತಾ ಹೋಗ್ತಾರೆ. ಅವರು ಒಂದೇ ಸಲ ಕೊಡ್ತಾ ಹೋಗಲ್ಲ, 6 ತಿಂಗಳು, ವರ್ಷ ಈ ಥರ ಕೊಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ನಮ್ಮದು ರಿಸೀವಬಲ್ ಡೇಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಿಸ್ನೆಸ್ನ ಚರ್ನ್ ಮಾಡೋದು ಭಾರಿ ಕಷ್ಟ. ಇದನ್ನು ನಾನು ಮಾರ್ಕೆಟಲ್ಲಿರೋ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವಾಗ ಸ್ಕ್ರೀನರಲ್ಲಿ ಹೋಗಿ ತೋರಿಸ್ತೀನಿ ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಈ ಥರ ಹೆಂಗಿರುತ್ತೆ, ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ನೀವು ಗೂಗಲಲ್ಲಿ ಹೋಗಿ screener.in ಅಂತ ಸರ್ಚ್ ಮಾಡಿ. ಒನ್ಸ್ ನೀವು ಸರ್ಚ್ ಮಾಡಿದ್ರೆ ಈ ಥರ ಬರುತ್ತೆ. ಅಲ್ಲಿ ಹೋಗಿ ನೀವು ಯಾವ ಕಂಪ್ನಿ ಬೇಕಾದ್ರೂ ರಿಸರ್ಚ್ ಮಾಡಿ. ಎಕ್ಸಾಂಪಲ್ ಹೇಳೋಕ್ಕೆ ನಾನು ಯಾವುದೋ ಒಂದು ಕಂಪ್ನಿ ತೊಗೊಳ್ತೀನಿ. ಎಕ್ಸಾಂಪಲ್ ಸಫಾರಿ ಇಂಡಸ್ಟ್ರೀಸೇ ತೊಗೊಳ್ತೀನಿ. ಸಫಾರಿ ಇಂಡಸ್ಟ್ರೀಸ್ ಬಂದ್ಬಿಟ್ಟು ನಿಮಗೆ ಗೊತ್ತೇ ಇರುತ್ತೆ, ಸಫಾರಿ ಬ್ಯಾಗ್ಸ್, ಈ ಥರ ಬ್ಯಾಗ್ನ ತಯಾರು ಮಾಡೋ ಕಂಪನಿ ಇದು. ಇವಾಗ ನಾನೇನು ಮಾಡ್ತೀನಿ, ಈ ಕಂಪ್ನಿದು ವರ್ಕಿಂಗ್ ಕ್ಯಾಪಿಟಲ್ಲು, ಕ್ಯಾಶ್ ಕನ್ವರ್ಷನ್ನು, ಇದಕ್ಕೆಲ್ಲ ಹೋಗ್ತೀನಿ. ಇದಕ್ಕೆ ಹೋಗ್ಬೇಕಂದ್ರೆ ಕೆಳಗಡೆ ರೇಷ್ಯೂಸ್ಗೆ ಹೋಗಬೇಕು. ರೇಷ್ಯೂಸ್ಗೆ ಹೋದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಿ ಡೆಟರ್ ಡೇಸ್ ಅಂತ ಇದೆಯಲ್ಲ, ಈ ಡೆಟರ್ ಡೇಸ್ ಏನೇ ರಿಸೀವಬಲ್ ಡೇಸ್. ರಿಸೀವಬಲ್ ಡೇಸ್ ಅಂದರೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಸ್ಟಮರು ನಮಗೆ ನಾವು ಸೆಲ್ ಮಾಡಿರೋ ಪ್ರಾಡಕ್ಟ್ನ ಎಷ್ಟು ದಿವಸಕ್ಕೆ ದುಡ್ಡು ಕೊಡ್ತಾರೆ ಅನ್ನೋದನ್ನು ರಿಸೀವಬಲ್ ಡೇಸ್ ಅಂತ ಕರಿತೀವಿ. ಮತ್ತು ಇನ್ವೆಂಟ್ರಿ ಡೇಸ್ ಅಂದರೆ ನಾವು ತಯಾರು ಮಾಡಿರೋ ಪ್ರಾಡಕ್ಟು ಎಷ್ಟು ದಿವಸ ನಮ್ಮ ಇನ್ವೆಂಟ್ರಿನಲ್ಲೇ ಇರುತ್ತೆ ಅಂತ. ಎಕ್ಸಾಂಪಲ್ಲು ಈಗ ಸಫಾರಿದೆ ತಗೊಳೋದಾದರೆ, ಸಫಾರಿದು ರಾ ಮೆಟೀರಿಯಲ್ ಏನಂದರೆ ಇದೆ ಪಾಲಿಪ್ರೊಪೈನ್ ಮತ್ತು ಪಾಲಿಕಾರ್ಬನೇಟ್. ಈ ರಾ ಮೆಟೀರಿಯಲ್ನ ತಗೊಂಬಂದು ಬ್ಯಾಗ್ ಮಾಡಿ ಸೆಲ್ ಮಾಡ್ತಾರೆ, ಅಂದರೆ ಸೂಟ್ ಕೇಸ್ ಮಾಡಿ ಸೆಲ್ ಮಾಡ್ತಾರೆ. ಇದನ್ನು ತಂದಾಗ ಇವ್ರು ಏನು ಮಾಡ್ತಾರೆ, ಇವ್ರು ಗೋಡನಲ್ಲಿ ಇಟ್ಕೊತಾರೆ.
ಓಕೆ, ಇದನ್ನು ದುಡ್ಡು ಕೊಡ್ತಿರ್ತಾರೆ, ಗೋಡನಲ್ಲಿ ಇಟ್ಕೊತಾರೆ. ಸೂಟ್ ಕೇಸ್ನ ತಯಾರು ಮಾಡೋಕ್ಕೆ ಮತ್ತೆ 30-40 ದಿವಸ ಟೈಮ್ ತೊಗೊಳುತ್ತಾ? ಈಗ ನೀನು ರಾ ಮೆಟೀರಿಯಲ್ ತಂದು ಗೋಡನಲ್ಲಿ ಇಟ್ಕೊಂಡಿದ್ಯಾ, ಮತ್ತೆ ಈ ಸೂಟ್ ಕೇಸ್ ಆಗಿ ತಯಾರಾಗಿ ಮತ್ತೆ ಇದನ್ನು ನಾನೆಲ್ಲ ಪ್ಯಾಕ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಮತ್ತೆ ಅಂಗಡಿಗಳಿಗೆ ಕಳಿಸ್ತೀನಿ. ಅಂಗಡಿಗಳಿಗೆ ಹೋಗೋಕ್ಕೆ ಮತ್ತೆ ಒಂದು 15-20 ದಿವಸ ಟೈಮ್ ತಗೊಳುತ್ತೆ. ಟೋಟಲ್ ಇದೆಲ್ಲನೂ ಜೋಡಿಸಿದ್ರೆ ಎಷ್ಟು ಟೈಮ್ ಆಗುತ್ತೆ? ಅದನ್ನು ಇನ್ವೆಂಟ್ರಿ ಡೇಸ್ ಅಂತ ಕರಿತೀವಿ. ಅಂದರೆ ಅಲ್ಲಿವರೆಗೂ ನನಗೆ ಯಾವುದೇ ರೀತಿ ದುಡ್ಡು ಬರಲ್ಲ. ನೀನು ರಾ ಮೆಟೀರಿಯಲ್ ತಂದಿದ್ಯಾ ಅಂತ ಯಾವ ಕಸ್ಟಮರು ನಿನಗೆ ದುಡ್ಡು ಕೊಡಲ್ಲ. ಅದೇ ರೀತಿ ನಿನಗೆ ಫ್ಯಾಕ್ಟ್ರಿನಲ್ಲಿ ತಯಾರಾಗಬೇಕಾದ್ರೆ ಯಾವುದೇ ರೀತಿ ದುಡ್ಡು ಸಿಗಲ್ಲ. ಇದನ್ನು ತಗೊಂಡೋಗಿ ಮಾರಕ್ಕಂತ ನೀನು ಲಾರಿನಲ್ಲಿ ಲೋಡ್ ಮಾಡಿ ಕಳಿಸ್ತೀಯಾ, ಲಾರಿ ಹೋಗಕ್ಕೆ 10 ದಿವಸ ತಗೊಳ್ಬೋದು, 20 ದಿವಸ ತಗೊಳ್ಬೋದು, ಅಲ್ಲಿವರೆಗೂ ನಿನಗೆ ದುಡ್ಡು ಸಿಗಲ್ಲ. ಇದನ್ನೆಲ್ಲ ಸೇರಿನೇ ಇನ್ವೆಂಟ್ರಿ ಡೇಸ್ ಅಂತ ಕರೀತಾರೆ. ಇದೆಲ್ಲ ನನ್ನ ಇನ್ವೆಂಟ್ರಿನಲ್ಲೇ ಬಿದ್ದಿರುತ್ತೆ, ಅಲ್ಲಿವರೆಗೂ ನನಗೆ ಯಾವುದೇ ರೀತಿ ದುಡ್ಡು ಬರಲ್ಲ. ಅದಕ್ಕೆ ಇನ್ವೆಂಟ್ರಿ ಡೇಸ್ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು ಬಿಸ್ನೆಸ್ಗಳಿಗೆ. ಬಟ್ ಬಿಸ್ನೆಸ್ ಟು ಬಿಸ್ನೆಸ್ ಡಿಫರ್ ಇರುತ್ತೆ. ಇದು ಒಂದೊಂದು ಬಿಸ್ನೆಸ್ ಮಾಡಲೇ ಹಂಗಿರುತ್ತೆ, ಅದಕ್ಕೆ ಇನ್ವೆಂಟ್ರಿ ಡೇಸ್ ಜಾಸ್ತಿ ಬೇಕಾಗುತ್ತೆ. ಒಂದೊಂದು ಬಿಸ್ನೆಸ್ ಮಾಡಲೇ ಹಂಗಿರುತ್ತೆ, ಅದರಲ್ಲಿ ಕಮ್ಮಿ ಇನ್ವೆಂಟ್ರಿ ಡೇಸ್ ಇರುತ್ತೆ. ಅದನ್ನು ನಾವು ಚೆಕ್ ಮಾಡಬೇಕು. ಸಫಾರಿ ಇಂಡಸ್ಟ್ರೀಸಲ್ಲಿ ನೋಡೋಕೆ ಹೋದರೆ ಸಫಾರಿ ಇಂಡಸ್ಟ್ರೀಸು ಡೆಡ್ಡರ್ ಡೇಸು 50 ಇದೆ, ಮತ್ತು ಇನ್ವೆಂಟ್ರಿ ಡೇಸು 133 ಇದೆ. ಇದು ಡೇಸ್ ಪೇಯಬಲ್ ಅಂತಿದೆಯಲ್ಲ, ಈ ಡೇಸ್ ಪೇಯಬಲ್ ಅಂದರೆ ನೀವು ರಾ ಮೆಟೀರಿಯಲ್ ತಂದಿರ್ತೀರ. ರಾ ಮೆಟೀರಿಯಲ್ ಅಂದರೆ ಪಾಲಿಪ್ರೊಪೈನು ಮತ್ತು ಪಾಲಿಕಾರ್ಬನೇಟ್ ತಂದಿದ್ದೀರಾ. ಈ ಪಾಲಿಪ್ರೊಪೈನು ಮತ್ತು ಪಾಲಿಕಾರ್ಬನೇಟ್ ತಂದಿದ್ದೀರಲ್ಲ, ಇದಕ್ಕೆ ನೀವು ಎಷ್ಟು ದಿವಸ ಬಿಟ್ಟು ದುಡ್ಡು ಕೊಡ್ತೀರಾ ಅಂತ. ತಂದ ತಕ್ಷಣ ರಾ ಮೆಟೀರಿಯಲ್ ತಂದ ತಕ್ಷಣ ಇಮಿಡಿಯೇಟ್ಲಿ ದುಡ್ಡು ಕೊಡಲ್ಲ, ಅವ್ರಿಗೂ ನಿಲ್ಲಿಸ್ಕೊಂಬರ್ತೇವೆ. ಎಷ್ಟು ದಿವಸ ಬಿಟ್ಟು ದುಡ್ಡು ಕೊಡ್ತೀರಾ ಅದು ಡೇಸ್ ಪೇಯಬಲ್. ಡೇಸ್ ಪೇಯಬಲ್ ಎಷ್ಟು ಜಾಸ್ತಿ ಇದೆ ಅವಾಗ ನಿಮಗೆ ಗೊತ್ತಾಗುತ್ತೆ ಬ್ರ್ಯಾಂಡ್ ವ್ಯಾಲ್ಯೂ ಹೆಂಗಿದೆ ಅಂತ. ನಾನು ಅದನ್ನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಸಪ್ಲೈಯರ್ಸ್ಗೆ ಎಷ್ಟು ದಿವಸ ದುಡ್ಡನ್ನ ನಿಲ್ಲಿಸ್ಕೊಂತೀರಾ ಅಷ್ಟು ನಿಮ್ಮದು ಬ್ರ್ಯಾಂಡ್ ವ್ಯಾಲ್ಯೂ ಸ್ಟ್ರಾಂಗ್ ಇದೆ ಅಂತ. ಈ ಡೇಸ್ ಪೇಯಬಲ್ 76 ಡೇಸ್ ಇದೆ. ಈಗ ಕ್ಯಾಶ್ ಕನ್ವರ್ಷನ್ ಸೈಕಲು 106 ಇದೆ. ಅಂದರೆ ಇವನೇನಾದರೂ ಪ್ರಾಡಕ್ಟ್ನ ಸೆಲ್ ಮಾಡಿದ್ರೆ ಇವನಿಗೆ 107 ದಿವಸ ಆದಮೇಲೆ ಕ್ಯಾಶ್ ಬರುತ್ತೆ. ಅಲ್ಲಿವರೆಗೂ ಇವನಿಗೆ ಕ್ಯಾಶ್ ಬರಲ್ಲ ಅಂತ. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಫಸ್ಟ್ ಏನು ಮಾಡ್ತಾರೆ, ಡೆಟರ್ ಡೇಸು ಮತ್ತು ಇನ್ವೆಂಟ್ರಿ ಡೇಸ್ನ ಪ್ಲಸ್ ಮಾಡ್ತಾರೆ, ಎರಡೂ ಕೂಡಿಸ್ತಾರೆ. ಎಷ್ಟಾಯಿತು? 183 ಡೇಸ್ ಆಯಿತು. ಅದರಲ್ಲಿ 76 ಡೇಸ್ನ ಮೈನಸ್ ಮಾಡ್ತಾರೆ. 76 ಡೇಸ್ನ ಮೈನಸ್ ಮಾಡಿದ ತಕ್ಷಣ ಎಷ್ಟಾಯಿತು? 107 ಆಯಿತು. ಅಂದರೆ ಡೆಟರ್ ಡೇಸು ಮತ್ತು ಇನ್ವೆಂಟ್ರಿ ಡೇಸಲ್ಲಿ ಡೇಸ್ ಪೇಯಬಲ್ನ ಮೈನಸ್ ಮಾಡಿದ್ರೆ ನಮಗೆ ಕ್ಯಾಶ್ ಕನ್ವರ್ಷನ್ ಸೈಕಲ್ ಸಿಗುತ್ತೆ. ಇದು ಹೆಂಗೆ ಅಂದರೆ, ಇಲ್ಲಿ ಡೇಸ್ ಪೇಯಬಲ್ ಇದೆಯಲ್ಲ, ಇದು ನನ್ನ ಹತ್ರ ಇಸ್ಕೊಂಡು ನನಗೆ ಕಸ್ಟಮರ್ ಕೊಡಬೇಕಾಗಿರೋ ದುಡ್ಡು 50 ದಿವಸ ಬಿಟ್ಟು ಕೊಡ್ತಾರೆ, ಮತ್ತು ಇನ್ವೆಂಟ್ರಿನಲ್ಲೇ ದುಡ್ಡು ಕೊಳಿತಾ ಇದೆ. 130 ದಿವಸ ಇನ್ವೆಂಟ್ರಿನಲ್ಲಿ ದುಡ್ಡು ಕೊಳಿತಾ ಇದೆ. ಅಂದರೆ ಇವೆರಡೂ ಸೇರಿಸಿದ್ರೆ 180 ದಿವಸ ನನಗೆ ಯಾವುದೇ ರೀತಿ ದುಡ್ಡು ಬರಲ್ಲ. ಬಟ್ ಆದರೆ ನೀವು ಇನ್ನೊಬ್ರಿಗೆ ಕೊಡಬೇಕಲ್ಲ ದುಡ್ಡು, ನೀವು ನಿಮ್ಮ ಸಪ್ಲೈಯರ್ಸಿಗೆ ಕೊಡಬೇಕಲ್ಲ ದುಡ್ಡು, ಅದು ನಿಮ್ಮ ಹತ್ರನೇ ಇರುತ್ತಲ್ಲ. 76 ಡೇಸು ನಿಮ್ಮ ಹತ್ರನೇ ದುಡ್ಡು ಉಳಿತಿರುತ್ತಲ್ಲ, 76 ಡೇಸ್ ಆದಮೇಲೆ ಕೊಡ್ತಿರಲ್ಲ. ಅದಕ್ಕೇ ನಿಮ್ಮ ಕೈಯಲ್ಲಿ ಎಷ್ಟು ದಿವಸ ದುಡ್ಡು ಇರುತ್ತೆ ಅಂತ ಚೆಕ್ ಮಾಡೋಕ್ಕೆ ಇವೆರಡನ್ನು ಇದ್ರ ಜೊತೆ ಮೈನಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ 107 ದಿವಸ ನಿಮ್ಮ ಹತ್ರ ದುಡ್ಡೇ ಇರಲ್ಲ, ನಿಮ್ಮ ಕೈಯಲ್ಲಿ ದುಡ್ಡೇ ಇರಲ್ಲ ಅಂತ ಅರ್ಥ. ಇದು ಮೈನಸಲ್ಲಿದೆ ಅಂದರೆ, ಮೈನಸಲ್ಲಿರೋ ಕಂಪ್ನಿನೂ ನಾನು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಮೈನಸಲ್ಲಿದೆ ಅಂದರೆ ಇನ್ನೂ ಸೂಪರು, ಯಾಕಂದರೆ ನಿಮ್ಮ ಕೈಯಲ್ಲಿ ಯಾವಾಗಲೂ ದುಡ್ಡು ಇರುತ್ತೆ. ನೀವು ಸಪ್ಲೈಯರ್ಸು ಗಿಪ್ಲೈಯರ್ಸು ಎಲ್ಲರಿಗೂ ಕಸ್ಟಮರ್ ಕೊಡೋ ದುಡ್ಡಿಂದನೇ ನೀವು ವ್ಯಾಪಾರ ಮಾಡ್ಬೋದು, ನಿಮ್ಮ ದುಡ್ಡು ಇನ್ವೆಸ್ಟ್ ಮಾಡೋದೇ ಬೇಕಾಗಿಲ್ಲ. ಓಕೆ, ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂತ ಬರುತ್ತಲ್ಲ, ಇದೇ ಮೇನು 90% ಬಿಸ್ನೆಸ್ಗಳು ಇವೇನೂ ಅರ್ಥ ಮಾಡ್ಕೊಳಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡೋದಲ್ಲ, ಟಿ ಶರ್ಟ್ ಬಿಸ್ನೆಸ್ಸಲ್ಲಿ ಅವ್ನಿಗೆ ವರ್ಕಿಂಗ್ ಕ್ಯಾಪಿಟಲ್ ಏನು? ಒಂದು ಸ್ಯಾಲ್ರಿ ಕೊಡೋದು, ಒಂದು ರೆಂಟ್ ಕಟ್ಟೋದು, ಮತ್ತು ಇನ್ನೊಂದು ತಿಂಗಳಿಗೆ ಹೋಗಿ ಐಟಮ್ ತರೋದು. ಇವು ಮೂರು ಸೇರಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಆಗುತ್ತೆ. ಅಂದರೆ ಕರೆಂಟ್ ಅಸೆಟು ಮತ್ತು ಕರೆಂಟ್ ಲಯಬಿಲಿಟಿನ ಮೈನಸ್ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಡೇಸ್ ಅಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಿಮಗೆ ಕನ್ಫ್ಯೂಸ್ ಆಗ್ತೀರಾ ಅದನ್ನೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ. ಹಿಂಗೆ ಅರ್ಥ ಮಾಡ್ಕೊಳ್ಳಿ. ಕರೆಂಟ್ ಅಸೆಟ್ ಅಂದರೆ ನಿನ್ನ ಹತ್ರ ಈಗಿರೋ ದುಡ್ಡು, ಕರೆಂಟ್ ಲಯಬಿಲಿಟೀಸ್ ಅಂದರೆ ನೀನು ಕೊಡಬೇಕಾಗಿರೋ ದುಡ್ಡು, ಎರಡನ್ನೂ ಮೈನಸ್ ಮಾಡಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಆ ಬಟ್ಟೆ ಅಂಗಡಿ ಎಕ್ಸಾಂಪಲ್ಲಿ ಕರೆಂಟ್ ಅಸೆಂಟ್ ಅಂದ್ರೇನು? ಅವ್ನಿಗೆ ಸೆಲ್ ಮಾಡಿ ಬಂದಿರುತ್ತಲ್ಲ ದುಡ್ಡು, 1 ಲಕ್ಷ ರೂಪಾಯಿ ಕ್ಯಾಶ್ ಇರುತ್ತಲ್ಲ, ಅದು ಕರೆಂಟ್ ಅಸೆಂಟ್. ಕರೆಂಟ್ ಲಯಬಿಲಿಟಿ ಅಂದ್ರೇನು? ಈಗ ಅವನು ಸ್ಯಾಲ್ರಿ ಕೊಡಬೇಕು, ಬಾಡಿಗೆ ಕಟ್ಟಬೇಕು, ಮತ್ತು ಇನ್ನೊಂದು ತಿಂಗಳಿಗೆ ಹೋಗಿ ಐಟಮ್ನ ತರಬೇಕು, ಇದು ಕರೆಂಟ್ ಲಯಬಿಲಿಟಿ. ಇವೆರಡು ಮ್ಯಾಚ್ ಆದರೆ ಬಿಸ್ನೆಸ್ ಕ್ಲೀನಾಗಿ ನಡ್ಕೊಂಡು ಹೋಗುತ್ತೆ. ಕರೆಂಟ್ ಅಸೆಟ್ಟು ಮತ್ತು ಕರೆಂಟ್ ಲಯಬಿಲಿಟಿ ಎರಡೂ ಮ್ಯಾಚ್ ಆಗಬೇಕು. ಆವಾಗ ಅಟ್ಲೀಸ್ಟ್ ನಾವು ಲಾಭ ಮಾಡಲಿದ್ರು ಬಿಸ್ನೆಸ್ಸು ಸ್ಮೂತ್ಲಿ ನಡ್ಕೊಂಡು ಹೋಗುತ್ತೆ, ಸ್ಮೂತಾಗಿ ನಡ್ಕೊಂಡು ಹೋಗುತ್ತೆ. ಕರೆಂಟ್ ಅಸೆಟ್ಗೂ ಮತ್ತು ಕರೆಂಟ್ ಲಯಬಿಲಿಟಿಗೂ ಮಿಸ್ ಮ್ಯಾಚ್ ಬಂತು ಅಂದರೆ ಬಿಸ್ನೆಸ್ನ ರನ್ ಮಾಡೋದು ಭಾರಿ ಕಷ್ಟ. ಹೆಂಗೆ ಅಂದರೆ, ಕರೆಂಟ್ ಅಸೆಟು 1 ಲಕ್ಷ, ಕರೆಂಟ್ ಲಯಬಿಲಿಟಿ 1,50,000. ಅಂದರೆ ಈಗ ನನ್ನ ಹತ್ರ ಇರೋ ದುಡ್ಡು 1 ಲಕ್ಷ, ನನಗೆ ಬಿಸ್ನೆಸ್ ರನ್ ಬೇಕಾಗಿರೋ ದುಡ್ಡು 1,50,000. ಈಗ 50,000 ಇಲ್ಲಲ್ಲ, ಏನು ಮಾಡ್ತೀರಾ? ಹೋಗಿ ಸಾಲ ಮಾಡ್ತೀರಾ, ಮತ್ತು ಅದಕ್ಕೆ ಇಂಟ್ರೆಸ್ಟು ಆ್ಯಡ್ ಆಗುತ್ತೆ. ಸಾಲ ಯಾರು ಪಕ್ಷಟೆ ಕೊಡಲ್ಲ. ಅದೇ ರೀತಿ ಎವ್ರಿ ಮಂತ್ ಕಂಟಿನ್ಯೂ ಮಾಡ್ತಾ ವರ್ಷಕ್ಕೆ 5-6 ಲಕ್ಷ ಸಾಲ ಆಯಿತು ಎಕ್ಸಾಂಪಲ್ಗೆ. ಆಮೇಲೆ ನೆಕ್ಸ್ಟ್ ಇಯರು ಆ 5-6 ಲಕ್ಷಕ್ಕೆ ಮತ್ತೆ ಇಂಟ್ರೆಸ್ಟ್ ಕಟ್ಟಬೇಕು. ಇದೇ ರೀಸನಿಂದನೇ ಎಷ್ಟೋ ಕಂಪ್ನಿಗಳು ಬ್ಯಾಂಕ್ರಪ್ಟ್ ಆಗ್ತವೆ. ಸಾಲ ಮಾಡಿ ಬಿಸ್ನೆಸ್ನ ನಡ್ಸೋಕ್ಕಾಗ್ದಲೇ ಕ್ಲೋಸ್ ಮಾಡಿಬಿಡ್ತಾರೆ. ಯಾಕಂದರೆ ಇವರು ಈ ವರ್ಕಿಂಗ್ ಕ್ಯಾಪಿಟಲ್ನ ಅರ್ಥನೇ ಮಾಡ್ಕೊಳಲ್ಲ. ನೀವು ವರ್ಕಿಂಗ್ ಕ್ಯಾಪಿಟಲ್ ಅರ್ಥ ಮಾಡ್ಕೊಬೇಕಂದ್ರೆ ಫಸ್ಟು ನೀವು ಡೆಟರ್ ಡೇಸ್ ಅರ್ಥ ಮಾಡ್ಕೊಬೇಕು. ಡೆಟರ್ ಡೇಸ್ ಅಂದರೆ ರಿಸೀವಬಲ್ಲು, ಇನ್ವೆಂಟ್ರಿ, ಕ್ಯಾಶ್ ಕನ್ವರ್ಷನ್ ಸೈಕಲ್ಲು, ಇದೆಲ್ಲ ಅರ್ಥ ಆದಮೇಲೆ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಅರ್ಥ ಆಗುತ್ತೆ. ಈಗ ನಿಮಗೆ ಇದು ಅರ್ಥ ಆಗಿದೆ ಅನ್ಕೊತೀನಿ. ಅರ್ಥ ಆಗಲಿಲ್ಲದ್ರೆ ಸ್ವಲ್ಪ ಹಿಂದೆ ಓಡಿಸಿ ಮತ್ತೊಂದು ಸಲ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಇದು ಅರ್ಥ ಆದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾತಾಡ್ತೀನಲ್ಲ ಅದು ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಫಸ್ಟು ಇದು ಅರ್ಥ ಆಗಲಿಲ್ಲದ್ರೆ ಸ್ವಲ್ಪ ಹಿಂದೆ ಓಡಿಸಿ ಮತ್ತೆ ಬನ್ನಿ, ಯಾಕಂದರೆ ಇದು ತುಂಬ ಮುಖ್ಯ. ಇದೇನು ಗುರು ಇಷ್ಟೊಂದು ಬೋರಿಂಗ್ ಟಾಪಿಕ್ ಮಾತಾಡ್ತಿದ್ಯಾ ಅಂದರೆ, ಬಿಸ್ನೆಸ್ ಮಾಡೋದೇ ಬೋರಿಂಗು. ಅಷ್ಟು ಈಸಿ ಇದ್ದಿದ್ರೆ ಎಲ್ಲರೂ ಮಾಡ್ಬೋದಿತ್ತಲ್ಲ. ಬಿಸ್ನೆಸ್ ಮಾಡೋದೇ ತಲೆ ಕೆಟ್ಟೋಗೋ ಕೆಲಸ.
ಕೆಲಸ ಮಾಡಿದಷ್ಟು ಈಸಿ ಅಲ್ಲ. ಈಗ ನಾನು ಎಕ್ಸಾಂಪಲ್ಗೆ ಬೇರೆ ಯಾವುದೋ ಕಂಪ್ನಿದು ಎಕ್ಸಾಂಪಲ್ ತಗೊಂತೀನಿ. ಯಾವುದು ಅಂದರೆ ಯಾವುದಾದ್ರು ತಗೊಳ್ಳೋಣ. ನೆಸ್ಲೆದು ಎಕ್ಸಾಂಪಲ್ ತಗೊಂತೀನಿ. ನೆಸ್ಲೆ ಗೊತ್ತಲ್ಲ, ನೆಸ್ಲೆ ಏನು ಕಂಪ್ನಿ ಅಂತ ಗೊತ್ತಿಲ್ಲ ಅಂದರೆ ಒಂದು ಸಲ ಕಂಪ್ನಿದು ವೆಬ್ಸೈಟ್ ಓಪನ್ ಮಾಡಿ. ವೆಬ್ಸೈಟ್ ಓಪನ್ ಮಾಡಿಬಿಟ್ಟು ಅವರ್ ಬ್ರ್ಯಾಂಡ್ಸ್ ಅಂತ ಹೋಗಿ, ಅವರ್ ಬ್ರ್ಯಾಂಡಲ್ಲಿ ಹೋದರೆ ನಿಮಗೆ ಈ ಕಂಪ್ನಿ ಏನು ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಇದೆಲ್ಲ ನೆಸ್ಲೆದು. ನೆಸ್ಕೆಫೆ ಇದೆ ನೆಸ್ಲೆ, ಮತ್ತು ಕಿಟ್ ಕ್ಯಾಟು, ಮಂಚು, ಮಿಲ್ಕಿ ಬಾರು ಇದೆಲ್ಲ ನೆಸ್ಲೆ, ಮತ್ತು ಇದು ನೆಸ್ಲೆ, ಮ್ಯಾಗಿ ನೆಸ್ಲೆ, ಮತ್ತು ಸೆರಲ್ಯಾಕು ಇದೆಲ್ಲ ನೆಸ್ಲೆ. ಈಗ ನಿಮಗೆ ಅರ್ಥ ಆಗಿದೆ ನೆಸ್ಲೆ ಬಿಸ್ನೆಸ್ ಮಾಡಲ್ ಏನು ಅಂತ, ನೆಸ್ಲೆ ಏನು ಮಾಡುತ್ತೆ ಅಂತ. ಈಗ ನಾವು ಸೀದಾ ಏನು ನೋಡೋದು ಬೇಡ, ಲಾಸ್ಟಲ್ಲಿ ಹೋಗ್ಬಿಡೋಣ ರೇಷ್ಯೂಸಲ್ಲಿ ಹೋಗಿ ನೋಡಿ. ನೆಸ್ಲೆದು ಡೆಟರ್ ಡೇಸ್ ಎಷ್ಟಿದೆ? ಬರೀ 4 ದಿವಸ ಇದೆ ಡೆಟರ್ ಡೇಸ್. ಅಂದರೆ ಇವ್ರು ಯಾರಿಗಾನ ಪ್ರಾಡಕ್ಟ್ ಈ ವರ್ಷ ಯಾಕೋ 7 ಆಗಿದೆ, ಬಟ್ ನಾರ್ಮಲಿ ಅದು ಯಾವಾಗಲೂ ಆವ್ರೇಜ್ ತೆಗೆದು ನೋಡಿ ಲಾಸ್ಟು 2014 4-3 ಅಲ್ಲೇ ಇದೆ. ಈ ವರ್ಷದ ಎಕ್ಸೆಪ್ಷನ್ ಬಿಟ್ಬಿಡೋಣ, 2024 ತಗೋಣ 4 ಇದೆ. ಇನ್ವೆಂಟ್ರಿ ಡೇಸು 83 ಇದೆ. ಇನ್ವೆಂಟ್ರಿ ಡೇಸ್ ನಾರ್ಮಲಿ ಇದ್ದೇ ಇರುತ್ತೆ, ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ರಾ ಮೆಟೀರಿಯಲ್ನ ತಗೊಂಬಂದು ಅದನ್ನು ಪ್ರೊಡಕ್ಷನ್ ಮಾಡೋಕ್ಕೇ ಟೈಮ್ ಬೇಕು, ಮಿನಿಮಮ್ 2-3 ತಿಂಗಳು ಬೇಕೇ ಬೇಕು. ಅದು 83 ಡೇಸ್ ಇದ್ದೇ ಇದೆ. ಬಟ್ ಇವ್ರು ಆದರೂ ಕೂಡ ಯಾವ ರೀತಿ ದುಡ್ಡು ಮಾಡ್ತಾರೆ ಅಂತ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು ಡೆಟರ್ ಡೇಸ್ನ ಕಮ್ಮಿ ಮಾಡಿದ್ದಾರೆ, ಇನ್ವೆಂಟ್ರಿ ಡೇಸ್ ನಾರ್ಮಲ್ ಇದೆ, ಮತ್ತು ಡೇಸ್ ಪೇಯಬಲ್ ಇದೆಯಲ್ಲ, ಡೇಸ್ ಪೇಯಬಲ್ ಜಾಸ್ತಿ ಇದೆ. ಅಂದರೆ ಏನರ್ಥ, ಇವರು ರಾ ಮೆಟೀರಿಯಲ್ ತರ್ತಾರಲ್ವಾ, ಯಾರ ಹತ್ರ ಹೋಗಿ ರಾ ಮೆಟೀರಿಯಲ್ ತರ್ತಾರಲ್ವಾ. ಈಗ ಎಕ್ಸಾಂಪಲ್ ಕಿಟ್ ಕ್ಯಾಟ್ ಮಾಡೋಕೆ ಏನು ಬೇಕು? ಸಕ್ಕರೆ ಮತ್ತು ಚಾಕ್ಲೇಟ್ ಪೌಡ್ರ್ ಇದೆಲ್ಲ ಬೇಕು. ಮತ್ತು ಸೆರಲಾಕ್ ಮಾಡೋಕೆ ಏನು ಬೇಕು? ಸೆರಲಾಕ್ ಮಾಡೋಕೆ ಏನು ರಾ ಮೆಟೀರಿಯಲ್ ಬೇಕಲ್ಲ, ಅದು ಬೇಕು. ಈಗ ಇವ್ರಾಗನ ರಾ ಮೆಟೀರಿಯಲ್ ತರ್ತಾರಲ್ಲ, ಅವರಿಗೆ ದುಡ್ಡು ಯಾವಾಗ ಕೊಡ್ತಾರೆ ಅಂದರೆ ಇವರು 112 ದಿವಸ ಆದ್ಮೇಲೆ ದುಡ್ಡು ಕೊಡ್ತಾರೆ. ಬಟ್ ಇವ್ರಿಗೆ ಕಸ್ಟಮರ್ ಯಾವಾಗ ದುಡ್ಡು ಕೊಡ್ತಾನೆ? ಬರೀ 4 ದಿವಸಕ್ಕೆ ದುಡ್ಡು ಕೊಡ್ತಾನೆ. 4 ದಿವಸ ಕಸ್ಟಮರ್ ದುಡ್ಡು ಕೊಟ್ಟನ, ಆ ದುಡ್ಡು 83 ದಿವಸ ಇನ್ವೆಂಟ್ರಿನಲ್ಲಿ ಕೊಳಿತಿತ್ತ. 4 ದಿವಸ ಮತ್ತು 83 ದಿವಸ ಸೇರಿದ್ರೆ ಎಷ್ಟಾಯಿತು? 87 ದಿವಸ ಆಯಿತು. 87 ದಿವಸ ನನ್ನ ಕೈಲಿ ದುಡ್ಡಿಲ್ಲ ಅಂತ ಆಯ್ತಿದ್ದು ಅರ್ಥ. 2 ಸೇರಿಸಿದ್ರೆ 87 ದಿವಸ ನನ್ನ ಕೈಲಿ ದುಡ್ಡಿರಲ್ಲ. ಆದರೆ ಅಂದರೆ ಇವ್ರೇನು ರಾ ಮೆಟೀರಿಯಲ್ ತಂದಿರ್ತಾರಲ್ಲ, ಅವರಿಗೆ ದುಡ್ಡು ಕೊಡೋಕ್ಕೆ ಇವರು 112 ದಿವಸ ಮಾಡ್ತಾರೆ. 87 ದಿವಸ ಇವ್ರ ಕೈಲಿ ದುಡ್ಡಿಲ್ಲ ಅಂದ್ರೂ ಅವ್ನು ರಾ ಮೆಟೀರಿಯಲ್ ನನಗೆ ಕೊಡೋ ದುಡ್ಡು ಇರುತ್ತಲ್ಲ, ಅದೇ 112 ದಿವಸ ಇರುತ್ತೆ. ಇದರಿಂದ ಏನಾಗುತ್ತೆ, ಇವ್ರದ್ದು ಕ್ಯಾಶ್ ಕನ್ವರ್ಷನ್ ಸೈಕಲ್ಲು -24 ದಿವಸ ಇದೆ. ಅಂದರೆ ಇವ್ರಿಗೆ ವಿತೌಟ್ ಎನಿ ಇನ್ವೆಸ್ಟ್ಮೆಂಟು 24 ದಿವಸ ಇವ್ರ ಕೈಲೇ ಕ್ಯಾಶ್ ಇರುತ್ತೆ. ಈಗ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಟ್ಟೆ ಅಂಗಡಿದೆ ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ನೀವು ಬಟ್ಟೆನ ಸೆಲ್ ಮಾಡ್ತಿದ್ದೀರಾ, ನೀವು ಹೋಗಿ ರಾ ಮೆಟೀರಿಯಲ್ನ ತರ್ತೀರಾ, ಅಂದರೆ ಎಲ್ಲೋ ಹೋಗಿ ನೀವು ಟಿ ಶರ್ಟ್ನ ರೆಡಿ ಮಾಡಿಸಿ ತರ್ತೀರಾ. 1000 ಟಿ ಶರ್ಟ್ನು ಸೆಲ್ ಮಾಡ್ತೀರಾ, 3 ಲಕ್ಷ ಕ್ಯಾಶ್ ಬಂತು. ಈ 1000 ಟಿ ಶರ್ಟ್ನ ಸೆಲ್ ಮಾಡೋಕ್ಕೆ ನಿಮ್ಗೆ 2 ತಿಂಗಳಾಗಿದೆ, ಅಂದರೆ 60 ಡೇಸ್ ಆಗಿದೆ. 60 ಡೇಸ್ ನಿಮ್ಮ ಹತ್ರ ಕೈಯಲ್ಲಿ ಕ್ಯಾಶ್ ಬಂದಿಲ್ಲ, ಸೆಲ್ ಆದಮೇಲೆ ಕ್ಯಾಶ್ ಬಂತು, 3 ಲಕ್ಷ ಬಂತು. ಬಟ್ ನೀವು ನಿಮ್ಮ ಸಪ್ಲೈಯರ್ಸ್ಗೆ ದುಡ್ಡು ಕೊಡೋದು ಯಾವಾಗ ಅಂದರೆ 120 ದಿವಸ ಆದಮೇಲೆ, ಅಂದರೆ 3 ತಿಂಗಳಾದಮೇಲೆ. ಹಂಗಂದ್ರೆ ಏನರ್ಥ, ನಿಮ್ಮ ಹತ್ರ 3 ಲಕ್ಷ ಬಂದಿದೆಯಾ, ಅದರಲ್ಲಿ 1 ಲಕ್ಷ ಸಪ್ಲೈಯರ್ಸಿಗೆ ಕೊಡೋಕ್ಕೆ 4 ತಿಂಗಳು ಟೈಮ್ ಬೇಕು, ನಿಮಗೆ 2 ತಿಂಗಳಲ್ಲೇ ಕ್ಯಾಶ್ ಬರ್ತಾ ಇದೆ. ಈಗ ನಿಮ್ಮ ಹತ್ರ 2 ತಿಂಗಳು ಅವರು ಸಪ್ಲೈಯರ್ಸ್ ದುಡ್ಡು ನಿಮ್ಮ ಕೈಯಲ್ಲಿ ಉಳ್ಕೊಂಡಿದೆ. ಈಗ ನೀವು ಇದೇ ದುಡ್ಡನ್ನ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೋದಲ್ಲ, ಹೊಸ ಮೆಟೀರಿಯಲ್ಲು ತರಿಸ್ಬೋದು, ಬೇರೆ ಏನಾದರೂ ಮಾಡ್ಬೋದು, ಬಿಸ್ನೆಸ್ನ ಗ್ರೋನೂ ಮಾಡ್ಬೋದು. ಇವಾಗ ನಿಮ್ಮ ದುಡ್ಡು ಪಾಕೆಟಿಂದ ಹಾಕೋದು ಬೇಕೇ ಆಗಿಲ್ಲ, ಸಾಲ ಮಾಡೋದು ಬೇಕಾಗಿಲ್ಲ. ಇವಾಗ ಹಿಂಗೆ ಬಿಸ್ನೆಸ್ ನಡೆಯುತ್ತೆ, ಎಷ್ಟು ಸ್ಮೂತಾಗಿ ನಡೆಯುತ್ತೆ ಬಿಸ್ನೆಸ್ಸು. ಈ ಥರ ಬಿಸ್ನೆಸ್ ನಡಿಬೇಕಂದ್ರೆ ಬ್ರ್ಯಾಂಡಿಂಗ್ ಭಾಳ ಮುಖ್ಯ. ಬ್ರ್ಯಾಂಡಿಂಗ್ ಇಲ್ಲ ಅಂದರೆ ಇಷ್ಟು ಈಸಿಯಾಗಿ ಬಿಸ್ನೆಸ್ ನಡೆಯಲ್ಲ. ಯಾಕಂದರೆ ಈಗ ನೀವು ನೆಸ್ಲೆದು ತೊಗೊಂಡ್ರೆ ನೆಸ್ಲೆ ಬಂದ್ಬಿಟ್ಟು ಬ್ರ್ಯಾಂಡಿಂಗ್ ಇದೆ. ನೀವು ನೆಸ್ಲೆದು ಪ್ರಾಡಕ್ಟ್ನ ತೆಗೆದು ನೋಡಿದ್ರೆ ನೆಸ್ಲೆದು 50-60% ಇವ್ರಿಗೆ ಬೇಬಿ ಮಿಲ್ಕ್ ಪ್ರಾಡಕ್ಟಿಂದ ರೆವೆನ್ಯೂ ಬರುತ್ತೆ. ಚಾಕ್ಲೇಟು ಮ್ಯಾಗಿಯಿಂದ ಅಲ್ಲ, ಮ್ಯಾಗಿಂದನೂ ಸ್ವಲ್ಪ ಬರುತ್ತೆ, ಬೇಬಿ ಮಿಲ್ಕ್ ಪ್ರಾಡಕ್ಟಿಂದ ಜಾಸ್ತಿ ರೆವೆನ್ಯೂ ಬರುತ್ತೆ. ಈಗ ನೀವು ಬೇಬಿ ಮಿಲ್ಕ್ನ ನೀವು ತೊಗೊಂಡೋಗಿ ಯಾವುದೋ ಅಂಗಡಿನಲ್ಲಿ ಕೊಟ್ಟ ತಕ್ಷಣ ಅಂಗಡಿನಲ್ಲಿ ಹೇಳ್ತಾರೆ ಇಮಿಡಿಯೇಟ್ಲಿ ಕ್ಯಾಶ್ ಕೊಡು, ಇಲ್ಲಾಂದರೆ ನಾನು ಐಟಮ್ ಕೊಡಲ್ಲ ಅಂತ. ಅಂಗಡಿನವನು 2 ನಿಮಿಷನೂ ಯೋಚನೆ ಮಾಡಲ್ಲ, ದುಡ್ಡು ಕೊಡ್ತಾನೆ. ಯಾಕಂದರೆ ಇವನಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ತಗೊಂಬಂದು ಹಾಕಲ್ಲ. ಇವನಿಲ್ಲ ಅಂದರೆ ನೆಸ್ಲೆಗೆ ಇನ್ನೊಬ್ಬ ಇದ್ದಾನೆ, ಇವನಿಗೆ ನೆಸ್ಲೆ ಬೇಕು, ನೆಸ್ಲೆಗೆ ಇವನು ಬೇಡ. ಯಾಕಂದರೆ ಜನ ಇವನ ಹತ್ರ ಶಾಪಿಗೆ ಮೆಡಿಕಲ್ ಸ್ಟೋರಿಗೆ ಹುಡ್ಕೊಂಬರೋದು, ಅಣ್ಣ ಸೆರಲಾಕ್ ಇದೆಯಾ, ನಾನ್ ಪ್ರೋ ಇದೆಯಾ ಅಂತ. ಈ ಥರ ಕೇಳ್ಕೊಂಬಂದಾಗ ಅವ್ನು ಇಲ್ಲ ಅಂತ ವಾಪಸ್ ಕಳಿಸಿದ್ರೆ ಕಸ್ಟಮರ್ ಇವನ ಹತ್ರ ಏನಿದ್ರು ಇರಲ್ಲ ಅಂತೇಳಿ ನೆಕ್ಸ್ಟ್ ಟೈಮ್ ಅಂಗಡಿಗೆ ಬರೋದೇ ಇಲ್ಲ. ಏನು ಕೇಳಿದ್ರು ಇಲ್ಲ ಅಂತ ಹೇಳ್ತಾನೆ ಅಂತ ಅಂಗಡಿಗೆ ಬರಲ್ಲ. ಅಂಗಡಿಗೆ ಬರಬೇಕಂದ್ರೆ ಅವನೇನು ಮಾಡಬೇಕು, ಶಾಪ್ನವನು ಈ ಪ್ರಾಡಕ್ಟ್ಗಳನ್ನ ಇಟ್ಕೊಬೇಕು. ಅದಕ್ಕೆ ಅವನೇನು ಮಾಡ್ತಾನೆ, ನೆಸ್ಲೆಗೆ ನಾನು ದುಡ್ಡು ಕೊಟ್ಬಿಡ್ತೀನಿ, ಫಸ್ಟು ನನಗೆ ಐಟಮ್ ಕೊಡು ಅಂತ ಹೇಳ್ತಾನೆ. ಅವ್ನು ಈ ಐಟಮ್ನ ಖಾಲಿ ಮಾಡ್ಕೊಳಕ್ಕೆ ಬಿಡಲ್ಲ. ಆಗೇನಾಗುತ್ತೆ, ನೆಸ್ಲೆಗೆ ಇನ್ಸ್ಟಂಟ್ಲಿ ದುಡ್ಡು ಸಿಗುತ್ತೆ. ಈಗ ನೆಸ್ಲೆ ರಾ ಮೆಟೀರಿಯಲ್ ತರ್ತಿದ್ದಾನಲ್ಲ, ರಾ ಮೆಟೀರಿಯಲ್ ಯಾವ ರೀತಿ ಬ್ರ್ಯಾಂಡ್ ಇರುತ್ತೆ? ರಾ ಮೆಟೀರಿಯಲ್ ಅಂದರೆ ಇದರಲ್ಲಿ ಏನು ಯೂಸ್ ಆಗುತ್ತಲ್ಲ, ಈಗ ಸೆರಲಾಕಲ್ಲ ಏನು ಯೂಸ್ ಆಗುತ್ತಲ್ಲ, ಗೋಧಿ ರಾಗಿ ಏನು ಯೂಸ್ ಆಗುತ್ತಲ್ಲ, ಅದರಲ್ಲಿ ಯಾವ ರೀತಿ ಬ್ರ್ಯಾಂಡ್ ಇದೆ? ಅವ್ನು ಯಾರಾದ್ರೂ ರಾ ಮೆಟೀರಿಯಲ್ ತಾಂತಾನಲ್ಲ, ಅವ್ನಿಗೆ ದುಡ್ಡು ನಿಲ್ಸೇ ಕೊಡ್ತಾನೆ. ನೀವು ಅವನೇನಾದ್ರು ದುಡ್ಡು ಕೇಳಕ್ಕೆ ಅರ್ಜೆಂಟ್ ಮಾಡಿದ್ರೆ, ಸರಿ ನೀನು ಈ ಸಲ ತಗೊಂಡೋಗಿ ನೆಕ್ಸ್ಟ್ ಟೈಮ್ ನೀನು ಐಟಮ್ ತಗೊಳ್ಳಲ್ಲ ಅಂತ ಹೇಳ್ತಾನೆ. ಅವಾಗ ಅವನೇನು ಮಾಡ್ತಾನೆ, ಅಣ್ಣ ಇಲ್ಲ ಅಣ್ಣ ನನ್ನ ಹತ್ರ ತಗೊಳ್ಳೋಣ, ನಿನ್ನ ಪರವಾಗಿಲ್ಲ ಲೇಟಾಗಿ ಕೊಡೋಣ ಅಂತ ಇವನಿಗೆ ಕೊಡ್ತಾನೆ. ಇದು ಬ್ರ್ಯಾಂಡಿಂಗ್ ಇದ್ದರೆ ಮಾತ್ರ ಚಾನ್ಸ್ ಇದೆ. ನಿಮ್ಮ ಪ್ರಾಡಕ್ಟ್ ಒಳ್ಳೇದಿದ್ದರೆ ಕಸ್ಟಮರ್ ನಿಮ್ಮನ್ನು ಇನ್ಸ್ಟಂಟ್ಲಿ ಕ್ಯಾಶ್ ಕೊಡ್ತಾನೆ. ನಿಮ್ಮ ಪ್ರಾಡಕ್ಟ್ ಸರಿ ಇಲ್ಲ, ಅಥವಾ ನಿಮ್ಮ ಪ್ರಾಡಕ್ಟಲ್ಲಿ ಏನು ನಾರ್ಮಲ್ ಪ್ರಾಡಕ್ಟ್ ಅಂದರೆ ಇನ್ನೊಬ್ಬನು ಅದೇ ರೀತಿ ಪ್ರಾಡಕ್ಟ್ ತಂದು ಕೊಡ್ತಾನೆ ಅಂದರೆ ಕಸ್ಟಮರ್ ಹತ್ರ ಬ್ರ್ಯಾಂಡಿಂಗ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅಂದರೆ ಕಸ್ಟಮರ್ ನಿಮ್ಮ ಹತ್ರ ಆಟಾಡಿಸ್ತಾನೆ ದುಡ್ಡು ಕೊಡೋಕ್ಕೆ, ನಿಧಾನಕ್ಕೆ ದುಡ್ಡು ಕೊಡೋದು, ನಿಲ್ಲಿಸಿ ಕೊಡೋದು. ಅವಾಗ ಏನಾಗುತ್ತೆ, ಈ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ಸು ಕೊಲ್ಯಾಪ್ಸ್ ಆಗುತ್ತೆ. ನಿಮಗೆ ಇನ್ನೊಂದು ಬಿಸ್ನೆಸ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಜುಬ್ಲಿ ಆ್ಯಂಡ್ ಫುಡ್ ವರ್ಕು ಬಂದುಬಿಟ್ಟು ಬಿಸ್ನೆಸ್ ಏನಂದರೆ ಡಾಮಿನೋಸು,
ಡಂಕಿನ್ ಡೋನಟ್ಟು, ಈ ಥರ ಮೇಜರ್ಲಿ ಇವ್ರದ್ದು ಡಾಮಿನೋಸಿಂದ ಬರುತ್ತೆ. ಆಮೇಲೆ ಇದು ಯಾವುದು ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ, ಇವೆಲ್ಲ ಹೈ ವ್ಯಾಲ್ಯೂಯೇಷನ್ ಕಂಪ್ನಿಗಳು, ಹೋಗ್ಬಿಟ್ಟು ಬೈ ಸೆಲ್ ಮಾಡಬೇಡಿ. ವರ್ಕಿಂಗ್ ಕ್ಯಾಪಿಟಲ್ ಚೆನ್ನಾಗಿದೆ ಅಂದ ತಕ್ಷಣ ಬಿಸ್ನೆಸ್ ಗ್ರೋ ಆಗುತ್ತೆ ಅಂತಲ್ಲ, ಎಕ್ಸಾಂಪಲ್ ತೋರಿಸ್ತಿರೋದು ಅಷ್ಟೇ. ಇವ್ನು ನೋಡಿ ಡೆಟರ್ ಡೇಸು 17 ದಿವಸ ಇದೆ, ಇನ್ವೆಂಟ್ರಿ ಡೇಸು 112 ದಿವಸ ಇದೆ. 2024 ತಗೊಂಡ್ರೆ 112 ದಿವಸ ಇದೆ. ಡೇಸ್ ಪೇಯಬಲ್ಲು 251 ದಿವಸ ಇದೆ. ಡೆಟರ್ ಡೇಸ್ ಅಂದ್ರೆ ಏನು? ಇವನ ಹತ್ರ ಯಾರು ಐಟಮ್ ತಗೊಂಡೋಗಿರ್ತಾರಲ್ಲ ಅವ್ರು ಎಷ್ಟು ದಿವಸ ಬಿಟ್ಟು ದುಡ್ಡು ಕೊಡ್ತಾರೆ ಅಂತ. ಈಗ ಡಾಮಿನೋಸಲ್ಲಿ ನೀವು ಹೇಳ್ಬೋದು, ಗುರು ಒಂದು 2 ನಿಮಿಷಕ್ಕೆ ಫೋನ್ ಪೇ ಮಾಡ್ತಾನೆ, ಗೂಗಲ್ ಪೇ ಮಾಡ್ತಾನೆ, 17 ದಿವಸ ಯಾಕೆ ಬೇಕು, ಇವರೇನು ಫ್ರೀ ಕೊಡಲ್ಲ, ಸಾಲ ಕೊಡಲ್ಲ, ನೀವು ದುಡ್ಡು ಕಟ್ಟಿದ್ಮೇಲೆ ಅವ್ರು ಡಾಮಿನೋಸ್ ಪಿಜ್ಜಾ ಕೊಡ್ತಾರೆ, ಅವ್ರ ಹತ್ರ ಡಿಲೇ ಮಾಡೋಕ್ಕೆ ಆಗಲ್ಲ. ಅದೇ ರೀತಿ ಇನ್ವೆಂಟ್ರಿ ಡೇಸ್ ಇವ್ರದ್ದು 112 ಇದೆ. 112 ಬೇಕೇ ಬೇಕು, ಬಿಕಾಸ್ ಅವರು ರಾ ಮೆಟೀರಿಯಲ್ ತಗೊಂಬಂದು ಅದು ಸೇಲ್ ಆಗೋವರೆಗೂ ರಾ ಮೆಟೀರಿಯಲ್ ಗೋಡನಲ್ಲೇ ಇರಬೇಕಾಗುತ್ತೆ. ನೀವತ್ತು ನೀನು 10 ಪೀಸ ಸೆಲ್ ಮಾಡ್ತಿದ್ಯಾ ಅಂತ, ಹೋಗೋ 10 ಪೀಸಕ್ಕೆ ಏನು ಬೇಕೋ ಅರ್ಧ kg ಮೈದಾ, ಅರ್ಧ kg ಇದು ತಾಂಬ ಅಂತ ಕಳ್ಸೋಕ್ಕಾಗತ್ತಾ? ಅದನ್ನೆಲ್ಲ ಇನ್ವೆಂಟ್ರಿ ಇಟ್ಕೊಂಡಿರ್ತಾರೆ. ಅದು ಬಿಟ್ಟರೆ ಡೇಸ್ ಪೇಯಬಲ್ಲು 251 ದಿವಸ ಇದೆ. 17 ದಿವಸ ಯಾಕೆ ಅಂದರೆ ಒಂದೊಂದು ಸಲ ಏನಾಗುತ್ತೆ, ಮೇ ಬಿ ಏನೋ ಬ್ಯಾಂಕ್ ಪ್ರಾಬ್ಲಮ್ ಆಗಿ ಅಥವಾ ಇವ್ರ ಕರೆಂಟ್ ಅಕೌಂಟಿಂದ ಇವ್ರಿಗೆ ಬರೋದು ಲೇಟಾಗಿ ಆ ಥರದ್ದು ಏನಾದರೂ ಆಗಿರುತ್ತೆ. ಮೇ ಬಿ ಕ್ರೆಡಿಟ್ ಕಾರ್ಡಿಂದ ಸ್ವೈಪ್ ಮಾಡಿರೋದು, ಆ ದುಡ್ಡು ಸ್ವಲ್ಪ ಬರೋದು ಲೇಟಾಗಿರುತ್ತೆ. ಅದು ಬಿಟ್ಟರೆ ಇವ್ರಿಗೆ ನಾರ್ಮಲಿ 2 ಡೇಸೇ ಇದೆ. ನೀವು ನೋಡಿ ಇಲ್ಲಿ 2014ರಿಂದ 2 ಡೇಸಲ್ಲಿ ಇವ್ರದ್ದು ಡೆಟರ್ ಡೇಸ್ ಇನ್ಸ್ಟ್ಯಾಂಟ್ಲಿ ದುಡ್ಡು ಬರುತ್ತೆ ಇವ್ರಿಗೆ. ಮತ್ತು ನೀವು ಇದನ್ನು ಇನ್ವೆಂಟ್ರಿ ಡೇಸಿಗೆ ಕಂಪೇರ್ ಮಾಡಿದ್ರೆ ಈಗ 2024ರಲ್ಲಿ ಮಾತ್ರ ಇನ್ವೆಂಟ್ರಿ ಡೇಸ್ ರೈಸ್ ಆಗಿದೆ. ಅದು ಬಿಟ್ಟರೆ ಇವ್ರದ್ದು ಇನ್ವೆಂಟ್ರಿ ಡೇಸ್ ಯಾವಾಗಲೂ 52, 53 ರೇಂಜಲ್ಲೇ ಇದೆ. ಈ ನೀವು 2024 ತಗೊಂಡ್ರು ಕೂಡ 17 ದಿವಸ ಮತ್ತು 112 ದಿವಸ, 129 ದಿವಸ ಇವ್ರ ಕೈಲಿ ದುಡ್ಡಿರಲ್ಲ, ಹೌದಾ? ಬಟ್ ಆದರೆ 251 ದಿವಸ ಇವ್ರ ಕಸ್ಟಮರ್ ದುಡ್ಡು ಇವನ ಕೈಲಿರುತ್ತೆ. 251 ದಿವಸ ಅಂದ್ರೆ ಏನು? ಆಲ್ಮೋಸ್ಟ್ ಒಂದು ವರ್ಷ ಇವ್ರ ಕಸ್ಟಮರ್ಗೆ ದುಡ್ಡು ಕೊಡಲ್ಲ. ಅವ್ರು ಯಾರು? ಗೋಧಿ ಹಿಟ್ಟು ಸೆಲ್ ಮಾಡೋರು, ಮೈದಾ ಸೆಲ್ ಮಾಡೋರು, ಇವ್ರಿಗೇನು ರಾ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನು ಸೆಲ್ ಮಾಡೋರು, ಅವ್ರಿಗೆ ಇವರು ಅಷ್ಟೊಂದು ದುಡ್ಡು ಕೊಡಲ್ಲ. ಯಾಕಂದರೆ ಅದರಲ್ಲಿ ಯಾವುದೇ ರೀತಿ ಬ್ರ್ಯಾಂಡಿಂಗ್ ಇಲ್ಲ. ಇವ್ರಿಗೇನಾದರೂ ರಾ ಮೆಟೀರಿಯಲ್ ಸೆಲ್ ಮಾಡ್ತಿರ್ತಾರಲ್ಲ, ಅವ್ರು ಏನು ಅಂತಾರೆ, ನನ್ನ ಐಟಮ್ ಹಾಕ್ಸ್ಕೊಳ್ಳಿ ಅಂತ ಇವ್ರಿಗೆ ಡೈಲಿ ಕ್ಯೂ ನಿಂತಿರ್ತಾರೆ. ಯಾಕಂದರೆ ಡಾಮಿನೋಸ್ ಹತ್ರ ಸೆಲ್ ಮಾಡ್ತಿದ್ದೀನಿ ಅಂತ ಒಂದೇ ಒಂದು ಬ್ರ್ಯಾಂಡಿಂಗ್ ಇದ್ದರೆ ಅವ್ರು ಬೇರೆಯವ್ರಿಗೂ ಸೆಲ್ ಮಾಡ್ಬೋದು. ನನ್ನ ಕಸ್ಟಮರ್ ಡಾಮಿನೋಸ್ ಗುರು ತಿಂಗಳ ಸೆಲ್ ಮಾಡ್ತೀನಿ ಅಂತ ಹೇಳ್ಕೊಳಕ್ಕೆ ಚೆನ್ನಾಗಿರುತ್ತೆ. ಆದರೆ ಇವರಿಗೆ ಡಾಮಿನೋಸಿಂದ 251 ದಿವಸ ಆದಮೇಲೆ ಪೇಮೆಂಟ್ ಬರ್ತಾ ಇದೆ. ಇದರಿಂದ ಡಾಮಿನೋಸ್ ಕೈಯಲ್ಲಿ 122 ದಿವಸ ಕ್ಯಾಶ್ ಇರುತ್ತೆ. -122 ಇದೆಯಲ್ಲ, ಹಂಗಂದ್ರೆ ಏನರ್ಥ? 122 ದಿವಸ ಇವ್ರ ಕೈಯಲ್ಲಿ ಕ್ಯಾಶ್ ಇರುತ್ತೆ. ಯಾರು ಕ್ಯಾಶು? ಕಸ್ಟಮರ್ ಕ್ಯಾಶು. ಇವ್ರು ಕೊಡಬೇಕಾಗಿರೋ ದುಡ್ಡು ಇವ್ರಿಗೆ 122 ದಿವಸ ಇರುತ್ತೆ. ಇವ್ರು ಏನು ಮಾಡ್ತಾರೆ, ಇದರಲ್ಲೇ ಸ್ಯಾಲ್ರಿ ಕೊಡ್ತಾರೆ, ಬಾಡಿಗೆ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇವ್ರ ದುಡ್ಡನ್ನ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಮಾಡ್ಕೊಳೋದು ಬೇಕೇ ಆಗಲ್ಲ. ಇದೆಲ್ಲ ಆಗೋದು ಯಾಕೆ ಅಂದರೆ ಬ್ರ್ಯಾಂಡಿಂಗಿಂದ. ಇನ್ಸ್ಟ್ಯಾಂಟ್ ಕ್ಯಾಶ್ ಬರೋದು ಯಾವಾಗ ಅಂದರೆ ಬ್ರ್ಯಾಂಡಿಂಗ್ ಚೆನ್ನಾಗಿದ್ದಾಗ. B2C ಬರುತ್ತೆ. B2C ಅಂದರೆ ಬಿಸ್ನೆಸ್ ಟು ಕಸ್ಟಮರ್, ಡೈರೆಕ್ಟು ನೀವು ಕಸ್ಟಮರ್ ಸೆಲ್ ಮಾಡಿದಾಗ ಕಸ್ಟಮರ್ ಇನ್ಸ್ಟಂಟಾಗಿ ಕ್ಯಾಶ್ ಕೊಡ್ತಾರೆ. ಅದೇ ನೀವು ಬಿಸ್ನೆಸ್ ಟು ಬಿಸ್ನೆಸ್ ಮಾಡಿದಾಗ ರಿಸೀವಬಲ್ ಡೇ ಸ್ವಲ್ಪ ಜಾಸ್ತಿ ಬರುತ್ತೆ. B2B ಬಿಸ್ನೆಸ್ಸಲ್ಲೆಲ್ಲ ಜಾಸ್ತಿ ಇರುತ್ತೆ. ಬಟ್ ಆದರೆ ವರ್ಕಿಂಗ್ ಕ್ಯಾಪಿಟಲ್ ಕ್ಲೀನಾಗಿ ಯಾರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ, ಇದೆಲ್ಲ ಯಾರಿಗೆ ಗೊತ್ತಿರುತ್ತೆ, ಅವರೇನೆ ಬಿಸ್ನೆಸ್ ರಿಸಾಲ್ವ್ ಮಾಡ್ತಾರೆ. ಎಕ್ಸಾಂಪಲ್ ಏಷ್ಯನ್ ಪೇಂಟ್ಸಲ್ಲೇ ನೋಡಿ. ಏಷ್ಯನ್ ಪೇಂಟ್ಸಲ್ಲಿ 46 ದಿವಸ ಅವ್ರದ್ದು ಡೆಟರ್ ಡೇಸ್ ಇದೆ. ಇನ್ವೆಂಟ್ರಿ ಡೇಸ್ ಬಂದ್ಬಿಟ್ಟು 142 ಇದೆ. ಡೇಸ್ ಪೇಬಲ್ 81 ಇದೆ. ಕ್ಯಾಶ್ ಕನ್ವರ್ಷನ್ 107 ಇದೆ. ಇದು ಅಷ್ಟೊಂದು ರಾಂಗ್ ಅಲ್ಲ B2B ಬಿಸ್ನೆಸ್. ಬಿಕಾಸ್ ಇವ್ರು ಏನು ಮಾಡ್ತಾರೆ, ಇವ್ರು ಡೈರೆಕ್ಟ್ ಕಸ್ಟಮರಿಗೆ ಸೆಲ್ ಮಾಡಲ್ಲ, ಡೀಲರ್ಗಳಿಗೆ ಸೆಲ್ ಮಾಡ್ತಾರೆ. ಡೀಲರ್ ಏನು ಮಾಡ್ತಾನೆ, ಅದನ್ನು ತಗೊಂಡೋಗಿ ಶಾಪ್ನವ್ರಿಗೆ ಸೆಲ್ ಮಾಡ್ತಾನೆ. ಇದರಿಂದ ಇನ್ವೆಂಟ್ರಿ ಡೇಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಡೆಟರ್ ಡೇಸು ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೆ ಇವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ, ಆ್ಯಕ್ಚುಲಿ ನೀವು ಇದನ್ನೆಲ್ಲ ಯಾಕೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೋಡಬೇಕು, ಸ್ಟಾಕ್ ಮಾರ್ಕೆಟ್ ತಿಳ್ಕೊಬೇಕು, ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿನ ಅನಾಲಿಸಿಸ್ ಮಾಡಬೇಕಂದ್ರೆ ನಿಮ್ಮ ಬಿಸ್ನೆಸ್ಗೂ ಈಸಿ ಆಗುತ್ತೆ. ನೀವ್ರೇನು ಮಾಡಿರೋದು ಸ್ಟ್ರಾಟಜಿ, ದೊಡ್ಡ ಕಂಪ್ನಿಗಳು ಏನು ಮಾಡ್ತಾರಲ್ಲ ಸ್ಟ್ರಾಟಜಿ, ಅದನ್ನು ನಾವು ನಮ್ಮ ಬಿಸ್ನೆಸ್ಸಲ್ಲೂ ಅಳವಡಿಸ್ಕೊಬೋದು. ಈಗ ಏಷ್ಯನ್ ಪೇಂಟ್ಸ್ ಏನು ಮಾಡಿದ್ದ ಅಂದರೆ, ಏಷ್ಯನ್ ಪೇಂಟ್ಸ್ ಅವ್ರ ಸಪ್ಲೈಯರ್ಸ್ಗೆ ಹೇಳ್ತಾನೆ, ನೀನೇನಾದರೂ 30 ದಿವಸದೊಳಗೆ ದುಡ್ಡು ಕೊಟ್ಟರೆ ನಾನು ನಿನಗೆ 5% ಡಿಸ್ಕೌಂಟ್ ಕೊಡ್ತೀನಿ. ನೀನೇನಾದರೂ 2 ತಿಂಗಳು ಬಿಟ್ಟು ಪೇ ಮಾಡ್ತೀಯ ಅಂದರೆ ನಿನಗೆ 3% ಡಿಸ್ಕೌಂಟ್ ಕೊಡ್ತೀನಿ. 3 ತಿಂಗಳು ಬಿಟ್ಟು ಪೇ ಮಾಡ್ತೀಯ ಅಂದರೆ ನಾನು ಯಾವುದೇ ರೀತಿ ಡಿಸ್ಕೌಂಟ್ ಕೊಡಲ್ಲ ಅಂತ. ಇದರಿಂದ ಏನಾಗುತ್ತೆ, 5% ಉಳಿಯುತ್ತಲ್ಲ, ಅದಕ್ಕೆ ಏನು ಮಾಡ್ತಾರೆ, ಕಸ್ಟಮರು ಪಟ್ಟಂತ ಪೇ ಮಾಡಿಬಿಡ್ತಾರೆ, ದುಡ್ಡನ್ನ ನಿಲ್ಲಿಸ್ಕೊಳಕ್ಕೆ ಹೋಗಲ್ಲ. ಇದರಿಂದ ಏಷ್ಯನ್ ಪೇಂಟ್ಸ್ಗೆ ಇನ್ಸ್ಟೆಂಟ್ಲಿ ಕ್ಯಾಶ್ ಸಿಗುತ್ತೆ. 5% ಹೋದ್ರೂ ಆಯಿತು, ಇನ್ಸ್ಟೆಂಟ್ಲಿ ಕ್ಯಾಶ್ ಸಿಗೋದು ಬೆಸ್ಟ್ ಅಲ್ಲ. ನಿನಗೆ ಯಾವತ್ತೋ ಸಿಗೋ ದುಡ್ಡನ್ನ 5% ಪಟ್ಟಂತ ಸಿಕ್ಕರೆ ಪರವಾಗಿಲ್ಲಲ್ಲ. ಅವಾಗೇನಾಯ್ತು, ಇನ್ಸ್ಟೆಂಟ್ಲಿ ಕ್ಯಾಶ್ ಸಿಕ್ತು. ಆಮೇಲೆ ನೀನು ಕಸ್ಟಮರ್ ಹತ್ರ ಎಷ್ಟು ದಿವಸ ಬಿಟ್ಟಿರ್ತೀಯೋ ದುಡ್ಡನ್ನ, ಅಷ್ಟು ದಿವಸ ಆ ದುಡ್ಡು ಹೋದಂಗೆ. ಯಾವತ್ತಾದ್ರೂ ಒಂದು ದಿವಸ ಕಸ್ಟಮರ್ ಕೈ ಎತ್ತಾನೆ. ನೀನೇನಾದರೂ ಒಂದು ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಅಂಗಡಿಯಲ್ಲಿ ಬೈ ಮಾಡೋದು ನಿಲ್ಲಿಸ್ತಾನೆ, ಇನ್ನೊಂದು ಅಂಗಡಿಗೆ ಬೈ ಮಾಡೋಕ್ಕೆ ಹೋಗ್ತಾನೆ. ಅದಕ್ಕೇ ಈ ಥರ ಡಿಸ್ಕೌಂಟ್ ಕೊಟ್ಬಿಟ್ರೆ ದುಡ್ಡು ಉಳಿಯುತ್ತಲ್ಲ ಅಂತ ಏನು ಮಾಡ್ತಾನೆ, ಇನ್ಸ್ಟೆಂಟ್ಲಿ ನಿಮಗೆ ಪೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೊಂದು ಆಯ್ತಾ, ಇದು ಡೆಟರ್ ಡೇಸ್ಗೆ ಆಯಿತಾ. ಆಮೇಲೆ ನೀವು ಸಪ್ಲೈಯರ್ಸ್ಗೆ ಪೇ ಮಾಡ್ತಿರಲ್ಲ ದುಡ್ಡನ್ನ, ಅವ್ನ ಹತ್ರನೂ ಸ್ವಲ್ಪ ನೀವು ಕನ್ವಿನ್ಸ್ ಮಾಡಿ ಅವ್ರಿಗೆ, ನಾನು ಸ್ವಲ್ಪ ನಿಧಾನ ಕೊಡ್ತೀನಿ, ಈ ಸಲ ದುಡ್ಡಿಲ್ಲ ಅಂತ ನೀವು ಅವನಿಗೆ ಕನ್ವಿನ್ಸ್ ಮಾಡಿ. ನಿಮ್ಮ ಕಸ್ಟಮರ್ ಯಾವ ರೀತಿ ನಿಮಗೆ ಕಾಡಿಸ್ತಿರ್ತಾರಲ್ಲ ಅದೇ ರೀತಿ ಇವನಿಗೂ ಕನ್ವಿನ್ಸ್ ಮಾಡಿ. ನನ್ನ ಪ್ರಕಾರ ನೀವು ಪ್ರಾಡಕ್ಟಲ್ಲಿ ಡಿಫ್ರೆನ್ಷಿಯೇಷನ್ ಇಟ್ಕೊಳೋದು ತುಂಬ ಮುಖ್ಯ. ಕಸ್ಟಮರಿಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಯಾಕೆ ನನ್ನ ಪ್ರಾಡಕ್ಟ್ ಬೆಸ್ಟು ಅಂತ. ಬೆಸ್ಟ್ ಇಲ್ಲ ಅಂದರೆ ಬೆಸ್ಟ್ ಮಾಡೋಕ್ಕೆ ಏನೆಲ್ಲ ಟ್ರೈ ಮಾಡಬೇಕು ಅದನ್ನು ಮಾಡಬೇಕು. ಇಲ್ಲ ಕಮೋಡಿಟಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದರೆ, ಕಮೋಡಿಟಿ ಅಂದ್ರೇನು, ಎಲ್ಲರೂ ಏನು ಮಾಡ್ತಾರೆ ಅದೇ ಮಾಡ್ತಿದ್ದೀರಾ ಅಂದರೆ ಪ್ರಾಬಬಲಿ ನೀವು ಇದೇ ರೀತಿ ಪೇನ್ ತಿನ್ನಬೇಕಾಗತ್ತೆ.
ಒಂದು ನೀವು ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಕೊಬೇಕು. ಬ್ರ್ಯಾಂಡಿಂಗ್ನ ಎಲ್ಲ ಬ್ರ್ಯಾಂಡಿಂಗ್ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಬ್ರ್ಯಾಂಡಿಂಗ್ ಟೇಕ್ ಲಾಟ್ ಆಫ್ ಟೈಮ್. ಅದ್ರ ಬದಲು ಪ್ರಾಡಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಬೇಕು. ನನ್ನ ಪ್ರಾಡಕ್ಟ್ ಅಂದರೆ ಕಸ್ಟಮರ್ಗೆ ಏನೆಲ್ಲ ಎಕ್ಸ್ಟ್ರಾ ಲಾಭ ಆಗುತ್ತೆ ಅದು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಮಾರ್ಕೆಟಿಂಗ್ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಿ, ಮಾರ್ಕೆಟಿಂಗ್ ಟೀಮ್ನ ಹೈರ್ ಮಾಡಿ, ಯಾರನ್ನೋ ಒಬ್ಬರು ಮಾರ್ಕೆಟಿಂಗ್ನ ಕರ್ಕೊಳ್ಳಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಿಡಿ. ಯಾಕೆ ನಮ್ಮ B2B ಬಿಸ್ನೆಸ್ಗೆ ಹೇಳ್ತಿದ್ದೀನಿ, ಯಾಕೆ ನಮ್ಮ ಪ್ರಾಡಕ್ಟ್ ಬೆಸ್ಟು, ಯಾಕೆ ನಮ್ಮದು ನೀವು ತೊಗೊಂಡ್ರೆ ನಿಮಗೆಲ್ಲ ಏನು ಹೆಲ್ಪ್ ಆಗುತ್ತೆ, ಇದನ್ನು ಸ್ವಲ್ಪ ನೀವು PPT ರೆಡಿ ಮಾಡಿಕೊಂಡು ಅವಾಗ ಕಸ್ಟಮರ್ಗೆ ಎಕ್ಸ್ಪ್ಲೇನ್ ಮಾಡಿ, ಕಸ್ಟಮರ್ ಅವಾಗ ನಿಮ್ಮನ್ನು ಬಿಲೀವ್ ಮಾಡ್ತಾರೆ. ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮಗೆ ಪ್ರೈಸಿಂಗ್ ಪವರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟೆಂಟ್ಲಿ ನೀವು ದುಡ್ಡು ಇಸ್ಕೊಳ್ತೀರಾ ಕಸ್ಟಮರ್ ಹತ್ರ. ಆಮೇಲೆ ಸ್ವಲ್ಪ ಸಾಫ್ಟ್ವೇರ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಇನ್ವೆಂಟ್ರಿನಲ್ಲಿ ಕೊಳಿಸೋದು ಕಮ್ಮಿ ಮಾಡಬೇಕು. ಅಂದರೆ ನೀವು ಯಾವಾಗ ಸಾಫ್ಟ್ವೇರ್ನ ಇಂಪ್ಲಿಮೆಂಟ್ ಮಾಡ್ಕೊತೀರಾ, ಏನು ಸೇಲ್ ಆಗ್ತಿದೆ, ಏನು ಬರ್ತಾ ಇದೆ, ಅವು ನಿಮಗೆ ಕ್ಲೀನಾಗಿ ಐಡಿಯಾ ಬರುತ್ತೆ. ಇದರಿಂದ ಡೇಟಾ ಸಿಗುತ್ತೆ ನಿಮಗೆ. ಡೇಟಾನೇ ಪರ್ಫೆಕ್ಟಾಗಿ ಹೇಳುತ್ತೆ ಏನು ತರಬೇಕು, ಏನು ತರಬಾರ್ದು ಅಂತ. ಅವಾಗ ನೀವು ಬ್ಯಾಡ್ದಿದ್ದ ಐಟಮ್ನ ತಗೊಂಬಂದು ಇನ್ವೆಂಟ್ರಿನಲ್ಲಿ ಕೊಳಿಸಲ್ಲ. ಯಾವುದು ಫಾಸ್ಟಾಗಿ ಮೂವ್ ಆಗ್ತಿದೆ, ಯಾವ್ದು ಫಾಸ್ಟಾಗಿ ಮೂವ್ ಆಗ್ತಿಲ್ಲ ಎಲ್ಲ ಗೊತ್ತಾಗುತ್ತೆ. ನೀವು ಡಿಮಾರ್ಟ್ ಸ್ಟೋರಿ ಕೇಳಿದ್ದೀರಾ, ಡಿಮಾರ್ಟ್ ಏನು ಮಾಡ್ತಾನೆ, ಡಿಮಾರ್ಟ್ದು ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಅಂತ ನೋಡ್ತೀವಿ. ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಅಂದರೆ ಇನ್ವೆಂಟ್ರಿನ ಎಷ್ಟು ಸಲ ಅವನು ಟರ್ನ್ ಓವರ್ ಮಾಡ್ತಾನೆ, ಖಾಲಿ ಮಾಡ್ತಾನೆ ಅಂತ, ಖಾಲಿ ಮಾಡಿ ಹೊಸದಾಗಿ ತುಂಬ್ತಾನೆ ಅಂತ. 7 ರಿಂದ 8 ದಿವಸ ಇದೆ. ಅಂದರೆ ಅಷ್ಟು ದೊಡ್ಡ ಕಂಪನಿ, ಅಷ್ಟು ದೊಡ್ಡ ಪ್ರಾಡಕ್ಟ್ಗಳನ್ನ 7 ರಿಂದ 8 ದಿವಸದಲ್ಲೇ ಪಟ್ಟಂತ ಖಾಲಿ ಮಾಡ್ತಾನೆ. ಯಾಕಂದರೆ ಕಸ್ಟಮರ್ಗಳಿಗೆ ಆಫರ್ ಆ್ಯಂಡ್ ಡಿಸ್ಕೌಂಟ್ ಕೊಡ್ತಾನೆ. ಅದರಿಂದ ಕಸ್ಟಮರ್ ಇವನ ಹತ್ರನೇ ಬರ್ತಾರೆ. ಇವನು ಆ ದುಡ್ಡನ್ನ ತಗೊಂಡೋಗಿ ಮತ್ತೆ ಸಪ್ಲೈಯರ್ಸ್ ಹತ್ರ ಹೋಗಿ ಡಿಸ್ಕೌಂಟಲ್ಲಿ ತರ್ತಾನೆ. ಯಾಕಂದರೆ ಬಲ್ಕಲ್ಲಿ ದುಡ್ಡು ತಗೊಂಡೋಗಿ ನೀನು ಸಪ್ಲೈಯರ್ಸ್ ಹತ್ರ ನನಗೆ ಇಷ್ಟೊಂದು ಐಟಮ್ ಬೈ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಸಪ್ಲೈಯರ್ ಡಿಸ್ಕೌಂಟ್ ಕೊಡ್ತಾನೆ. ಅದೇ ಡಿಸ್ಕೌಂಟ್ನ ಮತ್ತೆ ಕಸ್ಟಮರಿಗೆ ಕೊಡ್ತಾನೆ. ಹಿಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಕಸ್ಟಮರ್ ಬೇರೆ ಕಡೆ ಹೋಗೋದೇ ಇಲ್ಲ. ಅದಕ್ಕೆ ಡಿಮಾರ್ಟ್ದು ಇನ್ವೆಂಟ್ರಿ ಟರ್ನ್ ಓವರ್ ತುಂಬ ಕಡಿಮೆ ಇದೆ. ಈ ಸ್ಟ್ರಾಟಜಿನ ಯೂಸ್ ಮಾಡ್ಬೋದು ನೀವು. ಬಟ್ ಡಿಮಾರ್ಟು ಇದನ್ನು ಬೀಟ್ ಮಾಡೋಕ್ಕೆ ಏನು ಮಾಡ್ತಾನೆ, ಟೆಕ್ನಾಲಜಿನ ಯೂಸ್ ಮಾಡ್ತಾನೆ, ಡೇಟಾ ಯೂಸ್ ಮಾಡ್ತಾನೆ. ಅವ್ನು ಜಾಸ್ತಿ ಪ್ರಾಡಕ್ಟ್ನ ಕೊಳಿಸಲ್ಲ. ನೀವು ನೋಡಿರ್ಬೋದು ಡಿಮಾರ್ಟ್ ಶೆಲ್ಫ್ಗಳಲ್ಲಿ ನೀವು ಇವತ್ತು ಹೋಗಿ ನೋಡಿದ್ರೆ ನೆಕ್ಸ್ಟ್ ವಾರ ಅವೆಲ್ಲ ಐಟಮ್ ಇರಲ್ಲ. ಯಾಕಂದರೆ ಅವನಿಗೆ ಡಿಮ್ಯಾಂಡ್ ಮೇಲೆ ಪ್ರಾಡಕ್ಟ್ನ ತಗೊಂಬಂದಿಡ್ತಾನೆ. ಸುಮ್ಮನೆ ನಂದು ಓನು ನನಗನ್ಸುತ್ತೆ ಈ ಪ್ರಾಡಕ್ಟ್ಸ್ ಎಲ್ಲಾಗತ್ತೆ ಈ ಸಲ ತಗೊಂಬಂದಿಡೋಣ, ನನಗೆ ಗಟ್ ಫೀಲಿಂಗ್ ಹೇಳ್ತಾ ಇದೆ ಅಂತ ನಾವು ಅಂತೀವಿ. ಗಟ್ ಫೀಲಿಂಗ್ ಎಲ್ಲ ಮ್ಯಾಟ್ರ್ ಆಗಲ್ಲ, ಡೇಟಾ ಮ್ಯಾಟ್ರ್ ಆಗುತ್ತೆ. ಡೇಟಾ ಸಿಗಬೇಕಂದ್ರೆ ನೀವು ಸಾಫ್ಟ್ವೇರಲ್ಲಿ ಇನ್ವೆಸ್ಟ್ ಮಾಡಬೇಕು. ಇದಾವಲ್ಲ ನಾರ್ಮಲಿ ವ್ಯಾಪಾರು ಬೇರೆ CRM, ಫ್ರೀ CRM, ಝೋಹೋ CRM ಯೂಸ್ ಮಾಡಿ. ಝೋಹೋ CRM ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅಂತ ಒಂದು ಟೂಲ್ ಅದು. ಅದನ್ನು ಯೂಸ್ ಮಾಡಿ ಅಲ್ಲಿ ನೀವು ಏನು ಸೆಲ್ ಮಾಡ್ತಿದ್ದೀರಾ ಏನಿಲ್ಲ ಅಂತ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರಿ. ಅವಾಗ ಏನಾಗುತ್ತೆ, ನಿಮಗೆ ಡೇಟಾ ಸ್ಟೋರ್ ಆಗ್ತಾ ಹೋಗುತ್ತೆ. ಸಣ್ಣ ಬಿಸ್ನೆಸ್ ಆಗಿದ್ರೆ ನೀವು ಸಣ್ಣ CRM ಯೂಸ್ ಮಾಡಿ, ದೊಡ್ಡ ಬಿಸ್ನೆಸ್ ಆಗಿದ್ರೆ ದೊಡ್ಡ CRM ಯೂಸ್ ಮಾಡಿ. ಇದರಿಂದ ನಿಮಗೆ ಡೇಟಾ ಸಿಗ್ತಾ ಹೋಗುತ್ತೆ, ಏನು ಜಾಸ್ತಿ ಸೇಲ್ ಆಗ್ತಾ ಇದೆ, ಏನು ಜಾಸ್ತಿ ಸೇಲ್ ಆಗ್ತಾ ಇಲ್ಲ ಅಂತ. ಅವಾಗ ನೀವು ಅದ್ರ ಬಗ್ಗೆನೇ ಫೋಕಸ್ ಮಾಡ್ಬೋದು. ಆಗ ನಿಮ್ಮದು ಇನ್ವೆಂಟ್ರಿ ಕೊಳೆಯಲ್ಲ ಒಂದೇ ಜಾಗದಲ್ಲಿ. ಅಥವಾ ಇದೆಲ್ಲ ಮಾಡೋಕ್ಕೆ ನನಗೆ ತಲೆನೋವು, ಯಾವನ್ ತಲೆ ಕೆಡಿಸ್ಕೊಂತಾನೆ ನಂಗಿದ್ರೆ, ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರ್ತಾವಲ್ಲ, ಎಕ್ಸಾಂಪಲ್ ಆಲ್ರೆಡಿ ಮಾರ್ಕೆಟಲ್ಲಿರೋ ದೊಡ್ಡ ದೊಡ್ಡ ಬಿಸ್ನೆಸ್ಗಳ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡಿ ಅವ್ರ ಕೈಲಿ ದುಡ್ಡು ಕೊಡಿ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ ಇದೆಲ್ಲ ಮಾಡೋಕ್ಕೆ. ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ನೀವು ಕುತ್ಕೊಂಡು ಲೆಕ್ಕ ಮಾಡಿದ್ರೆ, ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಕುತ್ಕೊಂಡು ಲೆಕ್ಕ ಮಾಡಿದ್ರೆ, ನೀವು ಮಿನಿಮಮ್ ಅಂದರೂ 12 ರಿಂದ 13% ROI ತೆಗೆಯೋದು ಭಾರಿ ಕಷ್ಟ. ನಿಮ್ಮ ಸ್ಯಾಲ್ರಿ, ಎಕ್ಸ್ಪೆನ್ಸು ಎಲ್ಲ ಮೇಂಟೈನ್ ಮಾಡಿದ್ರು ನೀವು ಇನ್ವೆಸ್ಟ್ ಮಾಡಿರ್ತೀರಲ್ಲ ದುಡ್ಡಿಗೆ, ವರ್ಷಕ್ಕೆ 12 ರಿಂದ 13% ತೆಗೆಯಲ್ಲ. ಚೆಕ್ ಮಾಡಿ ನೋಡಿ. ಅದಕ್ಕಿಂತ ಜಾಸ್ತಿ ತೆಗಿಬೇಕಂದ್ರೆ ಇದೆಲ್ಲ ಮ್ಯಾನೇಜ್ ಮಾಡಬೇಕು. ನೀವು ಮ್ಯಾನೇಜ್ ಮಾಡಬೇಕಂದ್ರೆ ಇದೆಲ್ಲ ಕಲಿಬೇಕು. ನಾವು ಈ ವಿಡಿಯೋದಲ್ಲಿ ಮಾತಾಡಿರೋ ಟಾಪಿಕ್ಕು ರಿಯಲ್ ಆಗಿ ಏನಾದರೂ ಹೆಲ್ಪ್ ಆಗುತ್ತಾ, ಅಥವಾ ಇದು ತುಂಬ ಡೀಪ್ ಇದೆಯಾ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಯಾಕಂದರೆ ನಮಗೆ ಬೇಸಿಕ್ಕಾಗಿ ಮಾತಾಡೋಕ್ಕೆ ಟೈಮ್ ವೇಸ್ಟು. ಅದನ್ನೇನೋ ತೊಗೊಂಬಂದು ಗೂಗಲಾಗಿ ಸೆಲ್ ಮಾಡಿ, ಅಮೆಝಾನಾಗಿ ಸೆಲ್ ಮಾಡಿ ಎತ್ಕೊಂಡು ಕೂತ್ಕೊಂಡ್ರೆ ಅದರಿಂದ ರಿಯಲಾಗಿ ದುಡ್ಡು ಮಾಡೋಕ್ಕಾಗಲ್ಲ. ದುಡ್ಡು ಮಾಡಬೇಕಂದ್ರೆ ಇವೆಲ್ಲ ಕಲಿಬೇಕು. ಲೈಕ್ MBA ಥರ ಇದು. ನಿಜವಾಗ್ಲೂ ಈ ವಿಡಿಯೋಯಿಂದ ಏನಾದರೂ ನಿಮಗೆ ವ್ಯಾಲ್ಯೂ ಸಿಗ್ತಾ, ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನಾದರೂ ಇಂಪ್ರೂವ್ ಮಾಡ್ಕೊಬೇಕಾ, ಏನಾದರೂ ಡೌಟ್ ಇದೆಯಾ, ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವೆಬ್ಸೈಟ್ ಲಿಂಕ್ ಇದೆ. ಆ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ, ನಿಮ್ಮ ನೇಮು, ನಿಮ್ಮ ಫೋನ್ ನಂಬರು ಮತ್ತು ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಇದೆಲ್ಲ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.